ಈಗ ಪ್ರಥಮ ಬಾರಿಗೆ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನು ನಾವೆಲ್ಲರೂ ಕೂಡ ಓದಬೇಕಾಗ್ತದೆ. ನಾನು ಅದನ್ನು ಬಹುಶಃ ಓದ್ತೇನೆ, ಅದನ್ನು ತಾವು ರಿಪೀಟ್ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಖು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಅದನ್ನು ನಾವು ಹೇಳಬೇಕು. ನೀವು ನಿಮಗೆ ತಿಳಿದಂಗೆ ಓದಿದ್ರೆ ಹೆಂಗೆ ಅಧ್ಯಕ್ಷರೇ? ಸರ್ ನಂಬಲ್ ಕಾಪಿನೇ ಬೇರೆ ಅದ, ನಿಂಬಲ್ಲೇ ಬೇರೆ ಅದ. ಅಕ್ಷರ ಪಾಯಿಂಟ್ ಸನ್ಮಾನ್ಯ ಅಧ್ಯಕ್ಷರೇ ಓದ್ತಿರಿ ಬೇರೆ, ಕೊಡ್ತಿರಿ ಬೇರೆ. ಬೇಕಾದಂಗೆ ಸಂವಿಧಾನವನ್ನ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಧ್ಯಕ್ಷರೇ. ಇದಕ್ಕೆ ನಮ್ಮ ತೀವ್ರ ವಿರೋಧ ಇದೆ. ನೀವು ಅಲ್ಲಿ ಓದಿದ್ದಕ್ಕೂ ಇಲ್ಲಿ ನಮ್ಗೆ ಕೊಟ್ಟಿದ್ದಕ್ಕೂ ವ್ಯತ್ಯಾಸ ಇದೆ, ಅದು ಸರಿಪಡಿಸ್ಕೊಳ್ಳಿ. ಹೌದು ಹೌದು ಹೌದು, ಓದ್ತಿರಿ ಬೇರೆ, ಇದು ಕೊಟ್ಟಿದ್ರಿ ಬೇರೆ. ಇಲ್ಲ ನೋಡಿ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಲ್ಲ. ನೀವು ಇನ್ ಅಕಾರ್ಡಿಂಗ್ ದಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ನಿಮಗೂ ಅದೇ ಓದ್ಬೇಕು ಸಂವಿಧಾನ, ಬಸವನಗುಡಿಗೂ ಅದೇ ಓದ್ಬೇಕು, ಸಿದ್ದರಾಮಯ್ಯನವರು ಅದೇ ಓದ್ಬೇಕು. ನೀವು ಹೇಳ್ಯಾರಲ್ಲ ಎಲ್ಲರಿಗೂ ಫ್ರೀ ಅಂತ. ಸಂವಿಧಾನ ಆಶಯನ ಬೇರೆ ರೀತಿ ಬರೆದ್ರೆ ಹೆಂಗ್ ನೀವು? ಓಕೆ ಅಧ್ಯಕ್ಷ, ಆಯ್ತು. ಮೂಲ ಆಶಯ ಎಲ್ಲೂ ಬದಲಾವಣೆ ಆಗಬಾರ್ದು. ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅದು ಸ್ವಲ್ಪ ವ್ಯತ್ಯಾಸ ಇದೆ. ಅರ್ಥ ಒಂದೇನೆ, ಅರ್ಥ ಒಂದೇನೆ. ಈಗ ಎಲ್ಲ ಅಧ್ಯಯನ ಮಾಡಿ ಅತ್ಯಂತ ಜಾಗ್ರತೆಯಿಂದ ಬಾಬಾ ಸಾಹೇಬರು ಬರೆದಾರೆ. ಆ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಓದಬೇಕು ಹೊರತು ನಮಗೆ ತಿಳಿದಂಗೆ ಎಕ್ಸ್ಪ್ಯಾಂಡ್ ಮಾಡ್ಕೊತ ಹೋದ್ರೆ ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಅಧ್ಯಕ್ಷರೇ. ಈಗ ನಮಗೆಲ್ಲರಿಗೂ ನಾನು ನಿಮ್ಗೆ ವಿನಂತಿ ಮಾಡ್ಕೋತೀನಿ, ನಾನು ನಿಮ್ಮ ಬಗ್ಗೆ ಅಪಾರ ಗೌರವ ಇದೆ, ನಾನು ವಿನಂತಿ ಮಾಡ್ಕೋತೀನಿ, ಇನ್ನೊಮ್ಮೆ ಸಮಗ್ರವಾಗಿ ನಿಮಗೆ ಕನ್ನಡ ಪೂರ್ತಿ ಬರ್ತಾ ಇದ್ರೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅನ್ನೋ ಬಾಯಲ್ಲಿ ಈಗ ಈ ಮಾತುಗಳು ಅದು ಕನ್ನಡ ಬಾಲೆ ಆಗಬಾರ್ದು. ಈಗ ಈಗ ಅಲ್ಲ, ದಯವಿಟ್ಟು ಈಗ ನಿಮ್ಮ ಚರ್ಚೆ ನಾನು ಸ್ವಾಗತಿಸ್ತೇನೆ. ಯಾಕೆ ಸಂವಿಧಾನಬದ್ಧವಾಗಿರುವಾಗ ವಿಚಾರ ಬಂತು, ತಾವೆಲ್ಲ ತಮ್ಮ ಸಲಹೆಯನ್ನು ತಾವು ಇವತ್ತು ಕೊಟ್ಟಿದ್ದೀರಿ.
ಒಟ್ಟಾರೆಯಾಗಿ ಬಹುಶಃ ಇದರ ಒಂದು ಅರ್ಥ ಒಂದು ಸಂಕ್ಷಿಪ್ತ ಒಂದು ಅರ್ಥ ಬರೋ ರೀತಿಯಲ್ಲಿ ಅದನ್ನು ಸಂಕ್ಷಿಪ್ತವಾಗಿ ಇವತ್ತನ್ನು ನಾನು ಹೇಳಿದ್ದೆ ಅಂತ ಅವ್ರು ರಿಪೀಟ್ ಮಾಡಿದ್ದೀರಿ. ಅಲ್ಲ, ಬಹುಶಃ ಅದು ಇದೇ ರೀತಿ ಆಗಬೇಕಂದಿದ್ದರೆ ಖಂಡಿತವಾಗಿಯೂ ಮುಂದಿನ ಬರುವಾಗ ಅದೇ ರೀತಿ ಮಾಡಿಕೊಂಡು ಹೋಗುವ. ಅದಕ್ಕಾಗಿ ನಾಳೆ ಇದಕ್ಕೆ ಅವಕಾಶ ಕೊಡಿ. ನೋಡಿ, ಮೂಲ ಸಂವಿಧಾನ ಪೀಠಿಕೆ ಏನಿದೆ ಅದರಲ್ಲಿ ಒಂದು ಅಕ್ಷರನೂ ಬದಲಾವಣೆ ಆಗದ ರೀತಿಯಲ್ಲಿ ನೀವು ಹೇಳಬೇಕು, ಬೋಧನೆ ಮಾಡಬೇಕು. ಅದರಂತೆ ನೀವು ಏನು ಬೋಧನೆ ಮಾಡ್ತೀರಿ ಅದನ್ನು ನಾವು ಅನುಸರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋ ಕೆಲಸ ಆಗಬೇಕು. ನನಗೆಲ್ಲ ಸಂತೋಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಾವೆಲ್ಲ ಭಾಳಷ್ಟು ಪ್ರೀತಿ, ವಿಶ್ವಾಸ, ಗೌರವನಿಟ್ಟಿದ್ದೀರಿ. ಆದ ಕಾರಣ ಈ ಒಂದು ಸಂವಿಧಾನ ನಾವು ಹೇಗೆ ಓದುವಾಗ ಏನು ಆಸಕ್ತಿ ವಹಿಸಿದ್ದೀರಿ, ಚರ್ಚೆ ಮಾಡಿದ್ದೀರಿ. ತಮ್ಮ ನಡೆ ನುಡಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗಲೂ ಕೂಡ ಶಾಸಕರಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅದು BR ಅಂಬೇಡ್ಕರ್ ತತ್ವಕ್ಕೆ ಅನುಗುಣವಾಗಿ ನನ್ನ ಕೆಲಸ ಮಾಡಿ ಸರ್ವರ ಪ್ರೀತಿಗೆ ಪಾತ್ರರಾಗುವ ಅವಕಾಶ ತಾವೆಲ್ಲ ಪಡ್ಕೊಳ್ಳಿ ಅಂತೇಳಿ ನಿಮಗೆಲ್ಲರಿಗೂ ನಾನು ವಿನಂತಿಸಿಕೊಳ್ತೇನೆ. ಕಾರ್ಯದರ್ಶಿಯವರು ಈಗ ತಮ್ಮ ಮರದಿಯನ್ನು ಮಂಡಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. 2 ಪ್ರಕಟಣೆ ಇದೆ. ಮಾನ್ಯ ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ್ ಅವರನ್ನು ಸರ್ಕಾರಿ ಮುಖ್ಯ ಸಚೇತಕನಾಗಿ ನೇಮಕ ಮಾಡಲಾಗಿದೆ ಎಂದು ಈ ಮೂಲಕ ಸದನ ಗಮನಕ್ಕೆ ತರುತ್ತೇನೆ. ಎರಡನೇ ಪ್ರಕಟಣೆ, ಶ್ರೀ CM ಇಬ್ರಾಹಿಂ ರಾಜ್ಯಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಅವರು ದಿನಾಂಕ 24/5/2023 ಪತ್ರ ನೀಡಿದ್ದು, ಸದರಿ ಪತ್ರದಲ್ಲಿ ದಿನಾಂಕ 24/5/2023 ನಡೆದ ಕರ್ನಾಟಕ ಜನತಾದಳ ಜಾತ್ಯತೀತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 16ನೇ ವಿಧಾನಸಭೆಗೆ ಜನತಾದಳ ಜಾತ್ಯತೀತ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SD ಕುಮಾರಸ್ವಾಮಿ ಅವರನ್ನು ಹಾಗೂ ನಾಯಕಿಯನ್ನಾಗಿ ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಅವರನ್ನು ಸರ್ವಾನುಮತ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದು, ಸದರಿ ವಿಷಯವನ್ನು ಈ ಮೂಲಕ ಸದನ ಗಮನಕ್ಕೆ ತರಬಯಸ್ತೇನೆ. ಬಹುಶಃ ಪ್ರಪ್ರಥಮ ಬಾರಿಗೆ ನಾವೆಲ್ಲರೂ ಕೂಡ ನೂತನ ಶಾಸನ ಸಭೆಯಲ್ಲಿ ನಾವು ಇವತ್ತು ಭಾಗವಹಿಸ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಬಹುಶಃ ಕೆಲವೇ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. 16ನೇ ವಿಧಾನಸಭೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಸಂದೇಶ ಕೊಡುವಂಥ ಅತ್ಯಂತ ಒಂದು ಮಾದರಿಯಾದಂತಹ ವಿಧಾನಸಭೆಯನ್ನು ಆಗಿ ತೋರ್ಪಡಿಸು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಆದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಬಹುಶಃ ನಮಗೆ ಜನರ ಹಿತ ಮುಖ್ಯ, ಅದರ ಜೊತೆಯಲ್ಲಿ ಸಮಾಜ ಮತ್ತು ದೇಶದ ಹಿತ ಮುಖಾಂತರ ನಮ್ಮ ಎಲ್ಲ ವಿಚಾರವನ್ನು ಮತ್ತು ನಡವಳಿಕೆಯನ್ನು ಈ ವಿಧಾನಸಭೆಯಲ್ಲಿ ತಾವೆಲ್ಲ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೂತನವಾದ ಶಾಸಕರು ಯಾರಿದ್ದಾರ ಅವರಿಗೆ ಈಗಾಗಲೇ ನಾವು ಒಂದು ಟ್ರೈನಿಂಗ್ ಕ್ಯಾಂಪನ್ನು ಏರ್ಪಡಿಸಿದ್ದೆವು. ಭಾಳಷ್ಟು ಹೊಸ ಶಾಸಕರಲ್ಲಿ ಭಾಗವಹಿಸಿದ್ದಾರೆ, ಭಾಳ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಅವರೆಲ್ಲರೂ ಕೂಡ ಬಹುಶಃ ಈ ಒಂದು ಕಲಾಪದಲ್ಲಿ ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ಭವಿಷ್ಯದ ದಿನಗಳಲ್ಲಿ ಅತ್ಯುತ್ತಮವಾದ ಶಾಸಕರಾಗ್ತಾರೆಂಬ ವಿಶ್ವಾಸ ಕೂಡ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯಾರು ಇವತ್ತು ನೂತನ ಶಾಸಕರು ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಅಥವಾ 2ನೇ ಅಥವಾ 3ನೇ ಹಂತ ಶಾಸಕರು ಯಾರಿದ್ದಾರೆ, ಬಹುಶಃ ಇವತ್ತು ಅವರು ಆ ಒಂದು ಕಾರ್ಯಕಲಾಪದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥದ್ದು, ಸರಿಯಾದ ಸಮಯದಲ್ಲಿ ಬರುವಂಥದ್ದು, ಚರ್ಚೆಯಲ್ಲಿ ಭಾಗವಹಿಸಿ ಅವರು ನಾವು 15 ಅಥವಾ 25 ಸದಸ್ಯ ಗುರುತಿಸಿಕೊಂಡು ಅವರನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ಶಿಪ್ ಟ್ರೈನಿಂಗ್ಗೆ ಕಳಿಸ್ಲಿಕ್ಕೆ ಕೂಡ ನಾವು ಆಯ್ಕೆ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾವು ನಮ್ಮ ಕೋರಮನ್ನು ಸರಿಯಾದ ಸಮಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ, ಆ ಒಂದು ಕೋರಮ್ ಆಗಲಿಕ್ಕೆ ಎಲ್ಲ ಸದಸ್ಯರು ಕೂಡ ಇವತ್ತು ಸರಿಯಾದ ಸಮಯದಲ್ಲಿ ಹಾಜರಿರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
11 ಗಂಟೆಗೆ ನಿಗದಿತ ಸಮಯದ 15 ನಿಮಿಷ ಮುಂಚೆಯೇ ಬಹುಶಃ ನಮ್ಮ ಇವತ್ತು ಬೆಲ್ ಇವತ್ತು ಪ್ರಾರಂಭ ಆಗ್ತದೆ. ನಿಗದಿತ ಸಮಯದಲ್ಲಿ ನಾವು ಸರಿಯಾಗಿ ಪ್ರಾರಂಭಿಸಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ನಿಗದಿತ ಸಮಯದಲ್ಲಿ ನಾವು ಪ್ರಾರಂಭ ಮಾಡಿದರೆ ಸಂಜೆ ಆಗೋ ಕರೆಕ್ಟಾಗಿ ಸಂತೋಷದಿಂದ ಮತ್ತು ಸರಿಯಾದ ಸಮಯ ಮುಗಿಸ್ಲಿಕ್ಕೆ ಅಂತ ಅವಕಾಶ ನಮಗೆ ಖಂಡಿತವಾಗಿ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ಬಹುಶಃ ನಾನೆಲ್ಲ ನಮ್ಮ ಸಚಿವರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು, ಸಚಿವ ಯಾವ ದಿವಸ ನಿಮಗೆ ವಿಧಾನಸಭೆಯಲ್ಲಿ ತಮಗೆ ಆ ಒಂದು ಇರಬೇಕೆಂಬ ಸೂಚನೆ ಇದೆಯಾ, ಆ ದಿವಸ ತಾವೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ಇರಬೇಕು ಮತ್ತು ಎಲ್ಲ ವಿಚಾರ ಏನೆಲ್ಲ ಪ್ರಶ್ನೆ ಇನ್ನಿತರ ತಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನು ಸಮರ್ಪಕ ನಿಭಾಯಿಸೋ ಜೊತೆಯಲ್ಲಿ ನಿಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಇದು ನಿಮಗೆ ಬೇಕಾದ ಸಂದರ್ಭದಲ್ಲಿ ಇರುವಂಥ ಅವಕಾಶವನ್ನು ತಾವಿವತ್ತು ನೋಡಬೇಕಂತ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು. ಆದ ಕಾರಣ ಬಿಲ್ಲಿಗೆ ಸಂಬಂಧಪಟ್ಟಾಗ ಕೂಡ ಈಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದರೆ, ಬಿಲ್ ಬಂದಾಗ ಆ ಬಿಲ್ ಓದಿದಾಗ ನಮ್ಮ ಸದಸ್ಯರಿಗೆ, ನೂತನ ಸದಸ್ಯರಿಗೆ ಇದು ಬರೀ ಕ್ಲಾಸ್ ಸೆಕ್ಷನ್ ಆ್ಯಕ್ಷನ್ ಇರೋದಂತ ಅಲ್ಲದೆ ಅದು ಏನಂತ ವಿವರವಾಗಿ ಇರುವುದಿಲ್ಲ. ನೂತನ ಶಾಸಕರಿಗೆ ಅರ್ಥ ಮಾಡಿಕೊಳ್ಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೇನೆ, ಬಿಲ್ ಪ್ರೆಸೆಂಟ್ ಆದ ನಂತರ ಒಂದು ನಿಗದಿತ ಸಮಯ, ಒಂದು ನಿಗದಿತ ನಮ್ಮ ಕಚೇರಿಯಲ್ಲಿ ಒಂದು ರೂಮಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಅಲ್ಲಿರ್ತಾರೆ. ಆ ಸಮಯದಲ್ಲಿ ನೂತನ ಶಾಸಕರಿಗೆ ಅಲ್ಲಿ ಹೋಗಿ ಆ ಬಿಲ್ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಚರ್ಚೆಯಲ್ಲಿ ಭಾಗವಹಿಸಲು ಏನೆಲ್ಲ ಸಲಹೆ ಮತ್ತು ಆ ಮಾಹಿತಿಗಳು ಬೇಕಾ ಆ ಕೊಡೋ ಜವಾಬ್ದಾರಿ ಅಧಿಕಾರಿಗಳು ಕೂಡ ಇವತ್ತು ಕೊಡ್ತಾರೆ. ಆದ ಕಾರಣ ನಾನು ಒಬ್ಬ ಸಭಾಧ್ಯಕ್ಷನಾಗಿ ತಮ್ಮೆಲ್ಲರ ಮುಖ್ಯ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಸಮಾನತೆಯಿಂದ ಸರ್ವರನ್ನು ಕೂಡ ಪ್ರತಿಪಕ್ಷ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ಸರ್ವರೂ ಕೂಡ ವಿಶೇಷವಾದ ಜವಾಬ್ದಾರಿ ಮುಖಾಂತರ ಇವತ್ತು ಈ ಸಭೆ ನಡೆಸಲಿಕ್ಕೆ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗ ನಮ್ಮನ್ನು ಅಗಲಿದಂಥ ಹಿರಿಯರಿಗೆ ಸಂತಾಪ ಸೂಚನೆ ನಾನು ಮಂಡಿಸಿದ್ದೇನೆ. ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷರು ಮತ್ತು ರಾಜ್ಯದ ಮಾಜಿ ಸಚಿವರಾಗಿದ್ದ ಅಂಜನಮೂರ್ತಿ, ವಿಧಾನಸಭೆಯ ಮಾಜಿ ಸದಸ್ಯರು ಹಾಗೂ ಮಾಜಿ ಸಂಸದರಾಗಿದ್ದ ಆರ್ ಧ್ರುವನಾರಾಯಣ್, ರಾಜ್ಯದ ಮಾಜಿ ಸಚಿವರಾಗಿದ್ದ ಡಿ ಬಿ ಇನಾಮದಾರ್, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದಂಥ ಯು ಆರ್ ಸಭಾಪತಿ ವೆಂಕಟಸ್ವಾಮಿ, ಉಮಾಕಾಂತ್ ಬೋರ್ಕರ್, ಬಿ ಧರ್ಮಪ್ಪ ಹಾಗೂ ಖ್ಯಾತ ನೇತೃತಜ್ಞ ಡಾಕ್ಟರ್ ಕೆ ಭುಜಂಗಶೆಟ್ಟಿ ಇವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಯಬಯಸ್ತೇನೆ. ಶ್ರೀ ಅಂಜನ್ಮೂರ್ತಿ ಅವರು ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷರಾಗಿದ್ದ ಅಂಜನ್ಮೂರ್ತಿ ಅವರು ದಿನಾಂಕ 10/4/1941 ನೆಲಮಂಗಲದಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ಶ್ರೀಯುತರು ರಾಜ್ಯ ಪರಿಷತ್ ಜಾತಿ ಪರಿಷತ್ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದ ವರ್ಗದ ಅವರ ಅಭಿವೃದ್ಧಿಗಾಗಿ ಶ್ರಮಿಸಿದ ಶ್ರೀಯುತರು ಲಕ್ಷಾಂತರ ಜನರಿಗೆ ವಸತಿ ಕಲ್ಪಿಸಿ ಬಡವರ ಬಂಧು ಎಂದು ಖ್ಯಾತ ಹೊಂದಿದವರು. ನೆಲಮಂಗಲ ಕ್ಷೇತ್ರದಿಂದ 1989ರಲ್ಲಿ ಪ್ರಥಮ ಬಾರಿಗೆ 9ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಇವರು 1999ರಲ್ಲಿ 11ನೇ ಹಾಗೂ 2004ರಲ್ಲಿ 12ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನಃ ಆಯ್ಕೆಗೊಂಡಿದ್ದರು. ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ವಿಧಾನಸಭೆಯ ಉಪಾಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದರು. ಹಿರಿಯ ರಾಜಕಾರಣಿ ಅಜಾತಶತ್ರು ಅಂಜನಮೂರ್ತಿ ಅವರು ದಿನಾಂಕ 23/3/2023 ನಿಧನ ಹೊಂದಿರುತ್ತಾರೆ. ಶ್ರೀ ಆರ್ ಧ್ರುವನಾರಾಯಣ್, ವಿಧಾನಸಭೆಯ ಮಾಜಿ ಸದಸ್ಯರು ಹಾಗೂ ಮಾಜಿ ಸಂಸದರಾಗಿದ್ದ ಆರ್ ಧ್ರುವನಾರಾಯಣ್ ಅವರು ದಿನಾಂಕ 31/7/1961 ಚಾಮರಾಜನಗರ ಜಿಲ್ಲೆಯ ಹೆಗ್ಗವಾಡಿ ಗ್ರಾಮದಲ್ಲಿ ಜನಿಸಿದ್ದು MSc ಪದವೀಧರರಾಗಿದ್ದರು. MSc AG ಪದವೀಧರರಾಗಿದ್ದರು. ಅವರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಸರ್ಕಾರದ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಿ ಶೋಷಿತರ ಪರವಾಗಿ ಕೆಲಸ ಮಾಡಿ ಎಲ್ಲ ವರ್ಗದವರೊಂದಿಗೆ ಆತ್ಮೀಯ ಒಡನಾಟ ಹೊಂದಿದ ಅವರು ಮೈಸೂರು ಭಾಗದ ಧ್ರುವತಾರೆ ಎಂದು ಪ್ರಸಿದ್ಧರಾಗಿದ್ದರು. ಸಂತೆಮಾರನಹಳ್ಳಿ ಕ್ಷೇತ್ರದಿಂದ 2004ರಲ್ಲಿ 12ನೇ ವಿಧಾನಸಭೆಗೆ ಮತ್ತು ಕೊಳ್ಳೇಗಾಲ ಕ್ಷೇತ್ರದಿಂದ 2008ರಲ್ಲಿ 13ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಅವರು ಚಾಮರಾಜನಗರ ಕ್ಷೇತ್ರದಿಂದ 2009ರಲ್ಲಿ 15ನೇ ಲೋಕಸಭೆಗೆ ಆಯ್ಕೆಯಾಗಿದ್ದರಲ್ಲದೆ 2014ರಲ್ಲಿ 16ನೇ ಲೋಕಸಭೆಗೆ ಪುನಃ ಆಯ್ಕೆಯಾಗಿದ್ದರು.
ಸರಳ ಸಜ್ಜನಿಕೆ ಕ್ರಿಯಾಶೀಲ ವ್ಯಕ್ತಿತ್ವ ರಾಜಕಾರಣಿಗಿದ್ದ ಆರ್ ದುರಾಣಯ್ಯನವರು ದಿನಾಂಕ 11/3/2023 ನಿಧನ ಹೊಂದಿರುತ್ತಾರೆ. ಶ್ರೀ ಡಿ.ಬಿ. ಇನಾಮದಾರ್. ರಾಜ್ಯದ ಮಾಜಿ ಸಚಿವರಾಗಿದ್ದ ಡಿ.ಬಿ. ಇನಾಮದಾರ್ ಅವರು ದಿನಾಂಕ 2/7/1947 ಬೆಳಗಾವಿ ಜಿಲ್ಲೆಯ ನೇಗಿಹಾಲ ಗ್ರಾಮದಲ್ಲಿ ಜನಿಸಿದ್ದು BSc ಪದವೀಧರರಾಗಿದ್ದಾರೆ. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಉತ್ತರ ಕರ್ನಾಟಕದ ಪ್ರಗತಿಪರ ಚಿಂತಕರಾಗಿದ್ದ ಅವರು ಬೊಂಬೈ ಕರ್ನಾಟಕದ ಹೆಸರನ್ನು ಕಿತ್ತೂರು ಕರ್ನಾಟಕವಾಗಿ ಬದಲಾಗಬೇಕೆಂದು ಬಯಸಿದ್ದರು. ಕಿತ್ತೂರು ಕ್ಷೇತ್ರದಿಂದ 1983ರಲ್ಲಿ 7ನೇ ವಿಧಾನಸಭೆಗೆ ಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದ ಅವರು 1985ರಲ್ಲಿ 8ನೇ, 1994ರಲ್ಲಿ 10ನೇ, 1999ರಲ್ಲಿ 11ನೇ ಮತ್ತು 2013ರಲ್ಲಿ 14ನೇ ವಿಧಾನಸಭೆಗೆ ಒಟ್ಟು 5 ಬಾರಿ ಅದೇ ಕ್ಷೇತ್ರದಿಂದ ಪುನಃ ಚುನಾಯಿತರಾಗಿದ್ದರು. ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ, ಆರೋಗ್ಯ, ಆಹಾರ ಮತ್ತು ನಾಗರಿಕ ಸರಬರಾಜು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಹಿರಿಯ ರಾಜಕಾರಣಿ ಡಿ.ಬಿ. ಇನಾಮದಾರ್ ಅವರು ದಿನಾಂಕ 25/4/2023 ನಿಧನ ಹೊಂದಿರುತ್ತಾರೆ. ಶ್ರೀ ಯು.ಆರ್. ಸಭಾಪತಿ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಯು.ಆರ್. ಸಭಾಪತಿ ಅವರು ದಿನಾಂಕ 14/1/1952 ಉಡುಪಿಯಲ್ಲಿ ಜನಿಸಿದ್ದು BCom ಪದವೀಧರರಾಗಿದ್ದರು. ಜಿಲ್ಲಾ ಪರಿಷತ್ನ ಉದ್ಯಾನ ಕ್ಷೇತ್ರದ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ 1994 ಪ್ರಥಮ ಬಾರಿಗೆ 10ನೇ ವಿಧಾನಸಭೆ ಪ್ರವೇಶಿಸಿ 1999ರಲ್ಲಿ 11ನೇ ವಿಧಾನಸಭೆಗೆ ಅದೇ ಕ್ಷೇತ್ರ ಪುನರಾಯ್ಕೆಗೊಂಡಿದ್ದರು. ಕ್ರಿಯಾಶೀಲ ರಾಜಕಾರಣಿ ಯು.ಆರ್. ಸಭಾಪತಿ ಅವರು ದಿನಾಂಕ 21/5/2023 ನಿಧನ ಹೊಂದಿರುತ್ತಾರೆ. ಶ್ರೀ ವೆಂಕಟಸ್ವಾಮಿ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ವೆಂಕಟಸ್ವಾಮಿ ಅವರು ದಿನಾಂಕ 15/8/1970 ಸಾದಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು BSc ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಗ್ರನೈಟ್ ವ್ಯಾಪಾರರಾಗಿದ್ದರು. ಕಾಲಕಾಲಕ್ಕೆ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದು ಸೇರಿದಂತೆ ಇನ್ನಿತರ ಜನಪರ ಕಾರ್ಯಗಳನ್ನು ಕೈಗೊಂಡಿದ್ದ ಅವರು ದೇವನಹಳ್ಳಿ ಕ್ಷೇತ್ರದಿಂದ 2008ರಲ್ಲಿ 13ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ವೆಂಕಟಸ್ವಾಮಿ ಅವರು ದಿನಾಂಕ 15/4/2023 ನಿಧನ ಹೊಂದಿರುತ್ತಾರೆ. ಶ್ರೀ ಉಮಾಕಾಂತ್ ಬೋರ್ಕರ್. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದಂಥ ಉಮಾಕಾಂತ್ ಬೋರ್ಕರ್ ಅವರು ದಿನಾಂಕ 5/9/1939 ಅಂಕೋಲಾದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ವ್ಯಾಪಾರಸ್ಥರಾಗಿದ್ದರು. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಸೆರೆಮನೆ ವಾಸ ಅನುಭವಿಸಿದ ಅವರು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದವರ ಅಭಿವೃದ್ಧಿಯಾಗಿ ಶ್ರಮಿಸಿದರು. ಶ್ರೀಯುತರು ಶಿರಸಿ ಕ್ಷೇತ್ರದಿಂದ 1978ರಲ್ಲಿ 6ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ಉಮಾಕಾಂತ್ ಬೋರ್ಕರ್ ಅವರು ದಿನಾಂಕ 15/5/2023 ನಿಧನ ಹೊಂದಿರುತ್ತಾರೆ. ಬಿ. ಧರ್ಮಪ್ಪ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಬಿ. ಧರ್ಮಪ್ಪ ಅವರು ದಿನಾಂಕ 6/1/1927 ಸಾಗರ ತಾಲೂಕಿನ ಹೊಸಕೊಪ್ಪ ಕುನ್ನೂರು ಗ್ರಾಮದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ವಕೀಲರಾಗಿದ್ದ ಅವರು ಪ್ರವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಅತೀವ ಆಸಕ್ತಿ ಹೊಂದಿದ ಅವರು 1957 ಮತ್ತು 1968ರಲ್ಲಿ ತೆರಿಗೆ ನೀತಿ ವಿರೋಧಿಸಿ ಹಲವು ಬಾರಿ ಸೆರೆಮನೆ ವಾಸ ಅನುಭವಿಸಿದರು. ಅಲ್ಲದೆ 1968ರ ಭೂಸ್ವಾಧೀನ ಚಳುವಳಿಯ ಸಂದರ್ಭದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು. ಅಪಾರ ಜನಮನ್ನಣೆ ಗಳಿಸಿದ ಅವರು ಸಾಗರ ಕ್ಷೇತ್ರದಿಂದ 1985ರಲ್ಲಿ 8ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ಬಿ. ಧರ್ಮಪ್ಪ ಅವರು ದಿನಾಂಕ 2/6/2023 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಕೆ. ಭುಜಂಗಶೆಟ್ಟಿ. ಖ್ಯಾತ ನೇತೃತಜ್ಞ ಡಾಕ್ಟರ್ ಕೆ. ಭುಜಂಗಶೆಟ್ಟಿ ಅವರು ಕುಂದಾಪುರದ ಬಳಿಯ ಗ್ರಾಮವೊಂದರಲ್ಲಿ ಜನಿಸಿದ್ದು MBBS ಪದವೀಧರರಾಗಿದ್ದರು. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ನೇತ್ರಶಾಸ್ತ್ರದ ವೈದ್ಯರಾಗಿ ಸೇವೆ ಸಲ್ಲಿಸಿದ ಅವರು ನಾರಾಯಣ ನೇತ್ರಾಲಯದ ಅಧ್ಯಕ್ಷರಾಗಿದ್ದರು. ಶ್ರೀಯುತರು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯಲ್ಲಿ ನೈಪುಣ್ಯತೆ ಹೊಂದಿದ್ದವರು. ನಾರಾಯಣ ನೇತ್ರಾಲಯ ಆಸ್ಪತ್ರೆಯನ್ನು ಕರ್ನಾಟಕದ ಅತಿ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಾಗಿ ಪರಿವರ್ತಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ವನಡ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವರ ನೇತ್ರದಾನ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ ಅವರು ಸಾವಿರಾರು ಅಂಧರಿಗೆ ದೃಷ್ಟಿ ಮರಳಲು ಶ್ರಮ ವಹಿಸಿದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಖ್ಯಾತ ನೇತೃತಜ್ಞ
ಡಾಕ್ಟರ್ ಕೆ ಭುಜಂಗಶೆಟ್ಟಿ ಅವರು ದಿನಾಂಕ 19/5/2023 ನಿಧನ ಹೊಂದಿರುತ್ತಾರೆ. ಬಹುಶಃ ಇವತ್ತು ಎಲ್ಲ ನಮ್ಮ ಗಣ್ಯರು ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಸೇವೆ ಸಲ್ಲಿಸಿದವರು ಬಹುಶಃ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಪ್ರತಿಯೊಂದು ಸಾವು ಕೂಡ ನಮಗೊಂದು ಸಂದೇಶವನ್ನು ನೀಡ್ತದೆ. ಪ್ರತಿಯೊಬ್ಬರ ಸಾವು ಕೂಡ ನಮಗೊಂದು ಸಂದೇಶವನ್ನು ನೀಡ್ತದೆ. ಬಹುಶಃ ಇವತ್ತು ನಾವು ನೋಡಿದ್ದೇವೆ, ನಮ್ಮ ಜೊತೆ ನಿನ್ನಿದ್ದವರು ಬಹುಶಃ 2 ದಿವಸ ನೋಡಿ ನಮ್ಮ ಜೊತೆ ಅಲ್ಲಿ ಅವರು ಇರುವುದಿಲ್ಲ. ಕೆಲವೊಂದು ದಿನ ತಿಂಗಳಿಂದ ಭೇಟಿಯಾದವರು ಮತ್ತು ನಮ್ಮ ಜೊತೆ ನಮಗೆ ಕಾಣಿಸಿದಂಥ ಪರಿಸ್ಥಿತಿ ಇದೆ. ಕೆಲವು ನಾವು ನೋಡಬೇಕಂತ ಎನಿಸಿದರೂ ಕೂಡ ಆಗಲಿಲ್ಲ. ಕೆಲವೇ ಒಂದು ವಾರದಲ್ಲಿ ನಮ್ಗೆ ಗೊತ್ತಾಗ್ತದೆ ಅವ್ರು ನಮ್ಮನ್ನು ಹೋಗಿದ್ದಾರೆ ಅಂತೇಳಿ. ಆದ ಕಾರಣ ಬಹುಶಃ ಆ ಜೀವನವನ್ನು ನಾವು ಅರ್ಥ ಮಾಡಿಕೊಂಡು ಬಹುಶಃ ಈ ಎಲ್ಲ ಅವರ ವಿಚಾರಗಳು ಯಾವ ರೀತಿ ಇದ್ದರು, ಹೇಗೆ ನಡವಳಿಕೆ ಆದರೂ ಬಹುಶಃ ಇವತ್ತು ಅವರ ಅಗಲಿಕೆಯು ಯಾವುದು ತೋರಿಸಂತ ಹೇಳಿದರೆ ನಾವು ಯಾರು ಕೂಡ ಶಾಶ್ವತವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಯಾವಾಗ ನಾವು ಇದ್ದೇವೆ ಅಂತ ಗ್ಯಾರಂಟಿ, ಯಾವಾಗ ಇಲ್ಲ ಅಂತ ನಮಗೆ ಏನು ಯಾವಾಗೂ ಹೇಳಲಿಕ್ಕೆ ಸಾಧ್ಯ ಇವತ್ತು ಇರುವುದಿಲ್ಲ. ಇವತ್ತು ನಾನು ಇಲ್ಲಿರ್ಬೋದು, ನಾನು ಇಲ್ಲಿಂದ ಹೋದ ಸಂದ್ರೆ ಏನಾಗ್ತದೆ ನಿಮ್ಗೆ ಯಾರಿಗೆ ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಎಷ್ಟು ವರ್ಷ ಬಹುಶಃ ಇವತ್ತು ದೇವರು ಆಯುಷ್ ಕೊಡ್ತಾರೆ, ಅಷ್ಟು ವರ್ಷ ಸರ್ವರ ಜೊತೆಯಲ್ಲಿ ಪ್ರೀತಿ, ವಿಶ್ವಾಸ, ಸೋದರತೆಯಿಂದ ನಮಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ಷಮಿಸಿಕೊಂಡು, ನಮಗೆ ಯಾರು ಸಹಕಾರ ಮಾಡಿ ಅವರನ್ನು ನೆನಪಿಸಿಕೊಂಡು ಮಾನ್ಯತೆಯನ್ನು ಮೆರೆದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ವ್ಯಕ್ತಿತ್ವ ನಮಗೆ ಪ್ರತಿಯೊಬ್ಬರಿಗೆ ಬರಲಿ ಕೂಡ ಅಂತ ಹೇಳಿ ನಾನು ಪ್ರಾರ್ಥಿಸಿ, ಬಹುಶಃ ಯಾರು ನಮ್ಮ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರ ಕುಟುಂಬದ ಸದಸ್ಯರಿಗೆ, ಅಭಿಮಾನಿ ವರ್ಗದಲ್ಲಿಗೆ ಅವರ ಅಗಲುವಿಕೆ ನೋವನ್ನು ತಡೆಯುವಂಥ ಶಕ್ತಿಯ ಪರಮಾತ್ಮ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೇನೆ. ಈಗ ನಮ್ಮ ನಾಯಕರು ಮಾತಾಡಬೇಕು. ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭೆ ಅಧಿವೇಶನ ನಡೆದ ಮೇಲೆ ಇಲ್ಲಿವರೆಗೆ ಅನೇಕ ಜನ ಮಾನ್ಯ ಸದಸ್ಯರುಗಳು, ಈ ಸದನದ ಸದಸ್ಯರುಗಳಾಗಿದ್ದಂಥವರು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂಥೇಳಿ ನೀವು ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ಅಂಜನಮೂರ್ತಿಯವರು 3 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಂಥವ್ರು. ಬಹಳ ಸಜ್ಜನ ಮತ್ತು ಅಜಾತ ಶತ್ರು. ನೆಲಮಂಗಲದಲ್ಲಿ ನೆಲೆಸಿದ್ರು, ನೆಲಮಂಗಲದಲ್ಲಿ ಶಾಸಕರು ಕೂಡ ಆಗಿದ್ದರು. ಆಮೇಲೆ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು, ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಬಹುಶಃ ಅವರು ಈ ಸಾರಿ ಟಿಕೆಟು ಕೂಡ ಕೇಳಿದರು. ನಾವು ಕೊನೆಯ ಬಾರಿ ನಿಂತ್ಕೊಳ್ತೀನಿ ಈ ಸಾರಿ ಅಂತೇಳಿ ನನ್ನ ಬಳಿ ಬಂದು ಟಿಕೆಟು ಕೂಡ ಕೇಳಿದರು. ಆದರೆ ಚುನಾವಣೆಗೆ ಮುಂಚಿತವಾಗಿ ಕಾಲವಾದರು. ಪಾಪ ಅವರು ನಿಂತಿದ್ರೆ ಶಾಸಕರಾಗ್ತಿದ್ರೆ ಏನೋ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಈ ಸಾರಿ ಆ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದ್ದರು, ಶಾಸಕರಾಗ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇತ್ತು. ಪಾಪ ಚುನಾವಣೆ ನಡೆಯೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥಿಸಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಆರ್ ಧ್ರುವನಾರಾಯಣ ನಮ್ಮ ಜಿಲ್ಲೆಯವರು, ಅವರು 2 ಬಾರಿ ಶಾಸಕರಾಗಿದ್ದರು, 2 ಬಾರಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು. ಅವರು ಒಬ್ಬ ಶಾಸಕರಾಗಿರಲಿ, ಲೋಕಸಭಾ ಸದಸ್ಯರಾಗಿರಲಿ, ಉತ್ತಮ ಶಾಸಕ ಅಂತ ಹೇಳಿ ಅವರು ಕ್ಷೇತ್ರದ ಜನರನ್ನು, ಅವರ ಸಮಸ್ಯೆಗಳನ್ನು ಹಚ್ಚಿಕೊಂಡು ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ, ಅತ್ಯಂತ ಕ್ರಿಯಾಶೀಲವಾಗಿದ್ದಂಥ ಒಬ್ಬ ವ್ಯಕ್ತಿ. ಈ ಬಾರಿ ನಂಜನಗೂಡಿಂದ ನಿಲ್ಲಬೇಕು ಅಂತ ಇದ್ದರು. ಪಾಪ
ಅವರು ಚುನಾವಣೆಗಿಂತ ಮುಂಚಿತವಾಗಿ ಹಠಾತ್ ನಿಧನಕ್ಕೆ ತುತ್ತಾದರು. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವ್ರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥದ್ದು ಮಾಡಿರಲಿಲ್ಲ. ಅವರು 2 ಬಾರಿ ಲೋಕಸಭಾ ಸದಸ್ಯರಾಗಿ ನಮ್ಮ ಕ್ಷೇತ್ರನೂ ಕೂಡ ಅಲ್ಲಿಗೆ ಸೇರಿತ್ತು, ವರ್ಣನೂ ಕೂಡ ಅಲ್ಲಿಗೆ ಸೇರಿತ್ತು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ಬಹುಶಃ ಲೋಕಸಭಾ ಸದಸ್ಯರಾಗಿದ್ದರೂ ಕೂಡ ಪ್ರತಿ ಕ್ಷೇತ್ರಕ್ಕೆ ಭೇಟಿ ಕೊಡೋರು, ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಡೋರು, ಶಾಸಕರ ರೀತಿಯಲ್ಲೇ ಕೆಲಸ ಮಾಡೋರು ಅಂತ ಒಬ್ಬ ಜನಪರವಾದಂಥ ಕಾಳಜಿ ಇದೆಯಂತ, ಶೋಷಿತರ ಪರವಾಗಿ ಕಾಳಜಿ ಇದ್ದಂಥ, ದಲಿತರ ಪರವಾಗಿ ಕಾಳಜಿ ಇದ್ದಂಥ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರ ಮಗ ಈಗ ಶಾಸಕರಾಗಿದ್ದಾರೆ, ದರ್ಶನ್ ಅಂತೇಳಿ ಅವ್ರ ಮಗ ಶಾಸಕರಾಗಿದ್ದಾರೆ. ಪಾಪ ಇವ್ರು ಶಾಸಕರಾಗಬೇಕಾಗಿತ್ತು, ಅವರ ಜಾಗಕ್ಕೆ ಅವ್ರ ಮಗ ಭಾಳ ದೊಡ್ಡ ಅಂತರದಿಂದ ಗೆದ್ದಿದ್ದಾರೆ. ನಮಗೆ ಇವರ ನಿಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ರಾಜ್ಯದ ರಾಜಕಾರಣಕ್ಕೆ ದೊಡ್ಡ ನಷ್ಟ ಆಗಿದೆ. ಅವ್ರ ಜಾಗ ತುಂಬಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದೇನೇ ಇರಲಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖ ಭರಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಇನಾಮ್ದಾರ್, BB ಇನಾಮ್ದಾರ್ ಅವರು ಕಿತ್ತೂರು ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದರು, ಮಂತ್ರಿನೂ ಕೂಡ ಆಗಿದ್ದರು, ಅನೇಕ ಸಾರಿ ಮಂತ್ರಿಯಾಗಿದ್ದರು. ನಾನು ಅವರು ಒಟ್ಟಿಗೆ ಅಸೆಂಬ್ಲಿ 1983ರಲ್ಲಿ ಒಟ್ಟಿಗೆ ಗೆದ್ದು ಬಂದಿದ್ದು. ಭಾಳ ಸ್ನೇಹಜೀವಿ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಕೂಡ ಆಗಿದ್ದರು. ಭಾಳ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ. ಈಗ ಅವರು ಕೂಡ ಟಿಕೆಟ್ ಕೇಳ್ತಾಯಿದ್ರು. ಪಾಪ ಈ ಸಾರಿ ಕೊನೆ ಎಲೆಕ್ಷನ್ ನಾನು ನಿಲ್ಲಬೇಕು ಅಂತೇಳಿ ಟಿಕೆಟ್ ಕೇಳ್ತಾಯಿದ್ರು. ಚುನಾವಣೆಗಿಂತ ಮುಂಚಿತವಾಗಿ ಅವರು ನಿಧನರಾದರು. ನನಗೆ ಒಳ್ಳೆಯ ಸ್ನೇಹಿತರು, ಪರ್ಸ್ನಲ್ಲಾಗಿ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈ. ಯಾಕೆಂದರೆ ಒಟ್ಟಿಗೆ ನಾವು ಮಂತ್ರಿಗಳಾಗಿದ್ದೋ, ಒಟ್ಟಿಗೆ MLAಗಳಾಗಿದ್ದೋ, ಅನೇಕ ಸಾರಿ ಜೊತೆಯಲ್ಲಿ ಇರ್ತಿದ್ದೋ ಅಂತ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ವೈಯಕ್ತಿಕವಾಗೂ ನಷ್ಟ ಆಗಿದೆ, ರಾಜ್ಯಕ್ಕೂ ಕೂಡ ನಷ್ಟ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ ಅವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ. UR ಸಭಾಪತಿ 2 ಬಾರಿ ಶಾಸಕರಾಗಿದ್ದರು. ಅಸೆಂಬ್ಲಿನಲ್ಲಿ ಭಾಳ ಕ್ರಿಯಾಶೀಲವಾಗಿರ್ತಾ ಇದ್ದರು. ಭಾಳ ಅನೇಕ ಚರ್ಚೆಗಳಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅವರು ಉಡುಪಿ ಕ್ಷೇತ್ರದಿಂದ ಗೆದ್ದು ಬರ್ತಾಯಿದ್ರು. ಮತ್ತು ಬ್ಯಾಕ್ವರ್ಡ್ ಮೀನುಗಾರರ ಕುಟುಂಬಕ್ಕೆ ಸೇರಿದವರು, ಹಿಂದುಳಿದವ್ರ ಬಗ್ಗೆ ಭಾಳ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಹಿಂದುಳಿದವ್ರ ಸಮಸ್ಯೆಗಳನ್ನು, ಆ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ, ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ವೆಂಕಟಸ್ವಾಮಿಯವರು ದೇವನಹಳ್ಳಿಯಿಂದ ಗೆದ್ದಿದ್ರು ಒಮ್ಮೆ 2008ರಲ್ಲಿ. ಪಾಪ ಈ ಸಾರಿನೂ ಕಳೆದ ಸಾರಿನೂ ಟಿಕೆಟ್ ಸಿಕ್ಕಲಿಲ್ಲ, ಈ ಸಾರಿನೂ ಟಿಕೆಟ್ ಕಳೆದ ಸಾರಿ ಸಿಕ್ಕಿತ್ತು ಅವರು. ಈ ಸಾರಿ ಕೂಡ ಟಿಕೆಟ್ಗೆ ಬಯಸಿದ್ರು. ಆದರೆ ಚುನಾವಣೆಗಿಂತ ಮುಂಚಿತವಾಗಿ ಅವರು ಕಾಲ ಆದರು. ಅವರು ವೃತ್ತಿನಲ್ಲಿ ಬಿಸ್ನೆಸ್ ಮಾಡ್ತಿದ್ದಂಥವ್ರು ವೃತ್ತಿನಲ್ಲಿ, ಆದರೆ ರಾಜಕಾರಣನೂ ಕೂಡ ಮಾಡ್ತಾಯಿದ್ರು. ಜನಪರವಾಗಿದ್ದಂಥ ವ್ಯಕ್ತಿ. ಅವರು ನಮ್ಮನ್ನು ಅಗಲಿದ್ದಾರೆ, ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಆಮೇಲೆ ಉಮಾಕಾಂತ್ ಬೋರ್ಕರ್ ಅನ್ನೋರು ಶಿರ್ಸಿ ಶಾಸಕರಾಗಿದ್ದರು. ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಆಮೇಲೆ ಧರ್ಮಪ್ಪ
ಧರ್ಮಪ್ಪ ಸೋಷಲಿಸ್ಟ್ ಪಾರ್ಟಿಯಿಂದ ಬಂದಂಥವ್ರು ರಾಜಕೀಯಕ್ಕೆ. ಒಮ್ಮೆ ಶಾಸಕರಾಗಿದ್ದರು, ಅನೇಕ ಸಾರಿ ಜೈಲು ವಾಸನ ಕೂಡ ಅನುಭವಿಸಿದರು. ಹೋರಾಟ ಮಾಡಿ ಹೋರಾಟದಲ್ಲಿ ಜೈಲಿಗೆ ಹೋಗಿ ಜೈಲು ವಾಸ ಅನುಭವಿಸಿ ಅವೆಲ್ಲ ಮಾಡಿದರು. ಅವರು 85ರಲ್ಲಿ ಶಾಸಕರಾಗಿದ್ದರು. ನಾನು ಕೂಡ ಆಗ ಮಿನಿಸ್ಟ್ರಿ ಇದ್ದೆ. ಆಗ ನಮಗೆ ಭಾಳ ಸೋಷಲಿಸ್ಟ್ ಪಾರ್ಟಿಯಿಂದ ಬಂದವರಿಂದ ಭಾಳ ಆತ್ಮೀಯವಾಗಿದ್ದರು ನನಗೆ. ಅವರು ಪಾಪ ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಡಾಕ್ಟರ್ ಭುಜಂಗ್ ಶೆಟ್ಟಿ, ಇವರು ನೇತ್ರ ತಜ್ಞರು, ಮಿಂಟೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರು. ಆಮೇಲೆ ನಾರಾಯಣ ನೇತ್ರಾಲಯ ಅಂತೇಳಿ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಕಣ್ಣಿನ ಪೊರೆ ಇದೆಯಲ್ಲ, ಅದರಲ್ಲಿ ಇವರು ನೈಪುಣ್ಯತೆ ಹೊಂದಿದ್ದರು. ಸೊ ಹಾಗಾಗಿ ಇಡೀ ರಾಜ್ಯದಲ್ಲಿ ಅನೇಕ ಜನರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸೊ ಅದನ್ನು ಅವರ ಆಸ್ಪತ್ರೆ ಇದೆಯಲ್ಲ, ನಾರಾಯಣ ನೇತ್ರಾಲಯ, ಅದನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದನ್ನು ಪರಿವರ್ತನೆ ಮಾಡಿದರು. ಆಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅಲ್ಲಿ ಅನೇಕ ಜನರಿಗೆ ನೇತ್ರದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅವರ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಈ ಎಲ್ಲ ಜನರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರವ್ರ ಕ್ಷೇತ್ರದಲ್ಲಿ ಭಾಳ ಅಪಾರವಾಗಿ ಕೆಲಸ ಮಾಡಿದರು. ಅವರು ಅಗಲಿಕೆಯಿಂದ ರಾಜ್ಯಕ್ಕೆ, ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರೆಲ್ಲರ ಕುಟುಂಬದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ನಿರ್ಣಯವನ್ನು ಬೆಂಬಲಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವಂಥ ಸಂತಾಪ ಸೂಚನೆಯ ನಿರ್ಣಯಕ್ಕೆ ಧ್ವನಿಗೂಡಿಸುತ್ತಾ ಶ್ರೀ ಆಂಜನೇಯ ಮೂರ್ತಿಯವರು ಪರಿಶಿಷ್ಟ ಜಾತಿ ವರ್ಗಗಳ ಬಗ್ಗೆ ಅಪಾರವಾದಂಥ ಕಳಕಳಿ ಇಟ್ಟುಕೊಂಡು ಅವರ ಧ್ವನಿಯಾಗಿ ಕೆಲಸ ಮಾಡಿದರು. ಹೀಗಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನು ಮಾಡಿದರು. ನೆಲಮಂಗಲ ಕ್ಷೇತ್ರದಿಂದ 3 ಬಾರಿ ಆಯ್ಕೆ ಆಗಿರುವಂಥ ಇವರು ಭಾಳ ಸ್ನೇಹಜೀವಿ, ಪಕ್ಷಾತೀತವಾಗಿ ಅವರಿಗೆ ಸ್ನೇಹಿತರಿದ್ದರು. ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರಾದವರು ಕೂಡ ನಮ್ಮ ಜೊತೆಗೆ ಅತ್ಯಂತ ಆತ್ಮೀಯವಾಗಿರುವಂಥ ಒಡನಾಟ ಇಟ್ಟಿರುವಂಥದ್ದನ್ನು ನಾನು ನೆನಪು ಮಾಡಿಕೊಡ್ತೇನೆ. ಸಹೃದಯಗಳು, ಯಾವಾಗಲೂ ಕೂಡ ಎಲ್ಲರಿಗೂ ಒಳಿತಾಗುವಂಥದ್ದನ್ನು ಬಯಸುವಂಥವ್ರು. ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾಯಿದ್ದೆ. ಧ್ರುವ ನಾರಾಯಣ್ ಅವರ ಹೆಸರಿನ ತಕ್ಕಾಗೆ ಅವರೊಬ್ಬ ಧ್ರುವ ತಾರೆ ಇದ್ದಂಗೆ. ಒಬ್ಬ ವ್ಯಕ್ತಿ ಕೇವಲ ಸ್ಥಾನಮಾನದಿಂದ ಮಾತ್ರ ಜನಪ್ರಿಯತೆ ಆಗೋದಿಲ್ಲ. ಅವನ ನಡೆ ನುಡಿ, ಜನರ ಮಧ್ಯೆಯಿರುವಂಥ ಒಂದು ಪ್ರೀತಿ ಮತ್ತು ಸಾಮಾಜಿಕ ಕಳಕಳಿ ಮತ್ತು ಪ್ರಾಮಾಣಿಕತೆ ಯಾವ ವ್ಯಕ್ತಿಯಲ್ಲಿರ್ತದೆ, ಅಧಿಕಾರ ಇರಲಿ ಇರದೇ ಇರಲಿ, ಆ ವ್ಯಕ್ತಿಯ ಬಗ್ಗೆ ಜನ ಯಾವಾಗಲೂ ಕೂಡ ಕೊಂಡಾಡ್ತಾರೆ. ಅಂಥ ಒಂದು ಪಂಕ್ತಿಗೆ ಧ್ರುವ ನಾರಾಯಣವರು ಸೇರಿದ್ದಾರೆ. 2 ಬಾರಿ ಶಾಸಕರಾದಾಗಲೂ ಕೂಡ ಅವರು ಪ್ರತಿನಿಧಿಸುವ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಒಂದು ಕಳಕಳಿ, ವಿಶೇಷವಾಗಿ ಅವರ ಕ್ಷೇತ್ರಗಳಲ್ಲಿ
ಈ ಬುಡಕಟ್ಟಿನ ಜನಾಂಗ ಜಾಸ್ತಿ. ಬುಡಕಟ್ಟಿನ ಜನಾಂಗದ ಬಗ್ಗೆ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದು ನಮ್ಮ ಧ್ರುವ ನಾರಾಯಣ ಅವರು. ಬಹುತೇಕವಾಗಿ ಲೋಕಸಭೆಯಲ್ಲಿ ಕರ್ನಾಟಕದಿಂದ 2 ಬಾರಿ ಪ್ರತಿನಿಧಿಸಿದರೂ ಕೂಡ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಧ್ರುವ ನಾರಾಯಣ ಅವರು. ನಾನು ನೆನಪು ಮಾಡಿಕೊಳ್ತೀನಿ. ರಾಜ್ಯದ ಯೋಜನೆಗಳ ಬಗ್ಗೆ ಆಗಲಿ, ಪರಿಶಿಷ್ಟ ಜಾತಿ ಪಂಗಡದ ಜನಾಂಗದ ಬಗ್ಗೆ ಆಗಲಿ, ಮತ್ತು ರಾಷ್ಟ್ರ ಮಟ್ಟದ ಕೆಲವು ವಿಚಾರಗಳ ಬಗ್ಗೆಯೂ ಕೂಡ ಭಾಳ ಪ್ರಭಾವಶಾಲಿಯಾಗಿ ಲೋಕಸಭೆಯಲ್ಲಿ ಪ್ರತಿಪಾದಿಸಿರುವಂಥದ್ದು ಇಡೀ ರಾಷ್ಟ್ರ ಮತ್ತು ರಾಜ್ಯದ ಗಮನಕ್ಕಿದೆ. ಅತ್ಯಂತ ಸ್ನೇಹಜೀವಿ ಅವರು. ನಗನಗ್ತಾ ಮಾತಾಡುವಂಥದ್ದು ಮತ್ತು ಭಾಳ ಸಾಫ್ಟಾಗಿ ಮಾತನಾಡೋದನ್ನು ನೋಡಿದಾಗ ಯಾರೇ ಇರಲಿ ಅವರ ಮಾತಿಗೆ ಒಪ್ಕೋಬೇಕು, ಅವ್ರು ಹೇಳಿದಂಥ ಕೆಲಸವನ್ನು ಮಾಡಿಕೊಡಬೇಕು. ಆ ರೀತಿಯ ಒಂದು ವ್ಯಕ್ತಿತ್ವ ಧ್ರುವ ನಾರಾಯಣದಿತ್ತು. ನಿಜವಾದ ರೀತಿಯಲ್ಲಿ ಅಜಾತ ಶತ್ರು. ಅವರು ಚುನಾವಣೆಯ ಮುಂಚೆ ಅಗಲಿದ್ದಾರೆ. ಇವತ್ತು ಅವರ ಸುಪುತ್ರ ಇಲ್ಲಿ ಶಾಸಕರಾಗಿ ಬಂದಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇವತ್ತಿನ ಎಲ್ಲ ಶಾಸಕರಿಗೆ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥ ಒಂದು ಮಾದರಿಯಾಗಿ ಧ್ರುವ ನಾರಾಯಣರು ಇದ್ದರು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾ ಇದ್ದೆ. DB ಇನಾಮದಾರ್ ಅವರು, ಇನಾಮದಾರ್ ಮಂತೆನ ಭಾಳ ಪ್ರಸಿದ್ಧವಾಗಿರುವಂಥ ಮಂತೆನ ನಮ್ಮ ಭಾಗದಲ್ಲಿ. ಇನಾಮಕಿ ಜಮೀನನ್ನು ಪಡೆದವರು. ಹೀಗಾಗಿ 100 ಎಕರೆ ಒಡೆಯರವರು. ಆದರೆ ಈ ಇನಾಮದಾರ್ ಬಗ್ಗೆ ಒಂದು ಹೇಳಬೇಕು ಅಂದರೆ ಭಾಳ ಸ್ನೇಹಜೀವಿ. ಅವ್ರ ಹತ್ತಿರಕ್ಕೆ ಯಾರು ಹೋಗಿದ್ದಾರೆ ಅವರು ಅತ್ಯಂತ ಸ್ನೇಹದಿಂದ ಕಂಡವರು. ನಾನೊಬ್ಬ ಇನಾಮಕಿ ಜಮೀನು ಹೊಂದವನು, ಇನಾಮದಾರ್ ಅನ್ನುವಂಥ ಭಾವನೆ ಇರಲಿಲ್ಲ. ಒಂದೇ ಒಂದು ಅವ್ರದ್ದು ವಿಚಾರದಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಓದ್ಕೊಂಡಿದ್ದರು. ಯಾವತ್ತಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಸಮಯಕ್ಕಿಂತ ಮುಂಚೆನೇ ಹಲವಾರು ವಿಚಾರಗಳನ್ನು ಮಾತನಾಡ್ತಾಯಿದ್ರು. ಅವರು ಮೈನಿಂಗ್ ಮಿನಿಸ್ಟರ್ ಇದ್ದರು. MB ಪಾಟೀಲರು ಕೂಡ ಗೊತ್ತಿದೆ ಅನಿಸುತ್ತೆ ಅವ್ರಿಗೆ, HK ಪಾಟೀಲರು ಕೂಡ ಗೊತ್ತಿದೆ. ಮೈನಿಂಗ್ ಮಿನಿಸ್ಟರ್ ಇದ್ದಾಗ ಇಲ್ಲಿಯ ಮೈನಿಂಗ್ ಪಾಲಿಸಿಗಳೆಲ್ಲ ಚರ್ಚೆ ಆಗಬೇಕಾದ್ರೆ ಅವರು ಮುಂದೊಂದು ದಿವಸ ಚಂದ್ರನ ಮೇಲಿನ ಮೈನ್ಸನ್ನು ಮಾಡ್ತೀವಿ, ಆ ಒಂದು ದಿನ ಬರ್ತದೆ, ಅಲ್ಲಿ ಯಾವ್ಯಾವ ಮೈನ್ ಸಿಗುತ್ತೆ ಏನು ಸಿಗುತ್ತೆ ಅಂತ ಮಾತನಾಡಿದರು. ನಾನು ನಿನ್ನಿಲ್ಲಿ ಮೊನ್ನೆ ಪೇಪರ್ನಲ್ಲಿ ಓದಿದೆ, ಇನ್ನು ಸ್ವಲ್ಪ ದಿವಸದಲ್ಲಿ ಮೈನಿಂಗ್ಸ್ ವಿಲ್ ಸ್ಟಾರ್ಟ್ ಆನ್ ದಿ ಸರ್ಫೇಸ್ ಆಫ್ ದ ಮೂನ್ ಅನ್ನೋಂಥದ್ದು ಮೊನ್ನೆ ನಾನು ಓದಿದೆ. ನನಗೆ ಅವ್ರು ನೆನಪಾಯಿತು. ಅವರು 80ರ ದಶಕದಲ್ಲಿ ಮಾತನಾಡಿದ್ದು ಇವತ್ತು ಆಗ್ತಾ ಇದೆಯಲ್ಲ ಅನ್ನುವಂಥದ್ದು. ಆವಾಗೆಲ್ಲ ನಾವು ಎಲ್ಲಿ ಮೈನಿಂಗ್ ಬಗ್ಗೆ ಮಾತಾಡಿ ನೀನು ಚಂದ್ರಕ್ಕೆ ಹೋದಿಲ್ಲ ಅಂತ ನಾವೆಲ್ಲ ಅವ್ರಿಗೆ ಹೇಳ್ತಾಯಿದ್ವಿ. ಆದರೆ ಇವತ್ತು ಅದು ಸತ್ಯ ಆಗಿದೆ. ಅಂಥ ಒಂದು ವ್ಯಕ್ತಿತ್ವ, ದೊಡ್ಡ ಮಂತನದ ದೊಡ್ಡ ಮನಸ್ಸಿನ ಇನಾಮದಾರವರು. ಅವ್ರು ತೀರಿ ಹೋದಾಗ ಅವ್ರ ಊರಿಗೆ ನಾನೆಲ್ಲ ಹೋಗಿದ್ದೆ. ಅಪಾರವಾದಂಥ ಜನಸಮೂಹ, ದೊಡ್ಡ ಕುಟುಂಬ ಎಲ್ಲವನ್ನೂ ಕೂಡ ಬಿಟ್ಟು ಅಗಲಿದ್ದಾರೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಆ ಕಾರ್ಖಾನೆ ಮುಚ್ಚಿ ಹೋಗುವಂಥ ಸಂದರ್ಭದಲ್ಲಿ ನಂಗೆ ನೆನಪಿದೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದರು, ಇವರು ಶಾಸಕರಾಗಿದ್ದರು, ಇನ್ನೂ ಸಚಿವರಾಗಿರಲಿಲ್ಲ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಚ್ಚಬೇಕನ್ನುವಂಥ ತೀರ್ಮಾನ ಆಗಿತ್ತು. ಆವಾಗ ಇನಾಮದಾರ್ ಅವರು ಒಂದು ಡೆಲಿಗೇಷನ್ ತೊಗೊಂಡು ಬಂದು ಅದು ಮುಚ್ಚೋದು ಬೇಡ, ರೈತರಿಂದ ಇರೋದು ಇದೇ ಒಂದು ಅಂತ ಹೇಳಿ ಅದಕ್ಕೆಲ್ಲ ಸಹಾಯ ಸಹಕಾರವನ್ನು ಪಡೆದು ಅದರ ಸಿಲ್ವರ್ ಜುಬ್ಲಿಯನ್ನು ಆಚರಣೆಗೆ ಮತ್ತೆ ರಾಮಕೃಷ್ಣ ಹೆಗಡೆ ಅವರು ನಮ್ಮ ತಂದೆಯವ್ರನ್ನ ಕರೆದಿರುವಂಥದ್ದು ನೆನಪು ಮಾಡಿಕೊಳ್ತೇನೆ. ಸಹಕಾರಿ ರಂಗದಲ್ಲಿ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರು ನಮ್ಮನ್ನು ಅನಾರೋಗ್ಯ ಕಾರಣದಿಂದ ಅಕಾಲವಾಗಿ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಕೂಡ ನಾನು ಶಾಂತಿಯನ್ನು ಕೋರ್ತಾಯಿದ್ದೆ. YR ಸಭಾಪತಿಯವರು ನಮಗೆಲ್ಲ ಗೊತ್ತಿದೆ, ವಿಶೇಷವಾಗಿರುವಂಥ ವ್ಯಕ್ತಿತ್ವ. ಅವರು ಶಾಸಕರಾಗಿ ಒಂದೇ ಸತಿ ಆಯ್ಕೆ ಆದರೂ ಕೂಡ ಛಾಪನ್ನು ಮೂಡಿಸಿದ್ದಾರೆ. ಜನಪರವಾಗಿರುವ ವಿಚಾರ, ಟ್ಯಾಕ್ಸಿ ಡ್ರೈವರ್ಗಳ ಬಗ್ಗೆ, ಆಟೋ ರಿಕ್ಷಾಗಳ ಬಗ್ಗೆ ವಿಶೇಷವಾಗಿರುವಂಥ ಒಂದು ಪ್ರೀತಿ ನಿಮ್ಮ ಜಿಲ್ಲೆಯವರು. ಅವರು ಅತ್ಯಂತ ಕ್ರಿಯಾಶೀಲವಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವ್ರದ್ದೊಂದು ಸ್ಪೆಷಲ್ ವ್ಯಕ್ತಿತ್ವ ಕೂಡ. ಅವರು ಲುಂಗಿ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಬಂದರೆ ಎಲ್ಲರನ್ನೂ ಆಕರ್ಷಕವಾಗಿ ಈ ಸಂವಿಧಾನವನ್ನು ನನಗೆ ನೆನಪಾಗ್ತದೆ. ಅವರ ಕುಟುಂಬಕ್ಕೂ ನಾನು ಶಾಂತಿಯನ್ನು ಕೋರ್ತಾ ಇದ್ದೇನೆ.
ವೆಂಕಟಸ್ವಾಮಿಯವರು ದೇವನಹಳ್ಳಿಯವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರು ಕೂಡ ಶಾಸಕರ ಕೆಲಸವನ್ನು ಮಾಡಿದ್ದಾರೆ. ಅವರು ಗ್ರಾನೈಟ್ದಲ್ಲಿ ಹೆಚ್ಚು ವ್ಯಾಪಾರದಲ್ಲಿ ಹೆಚ್ಚು ತೊಡಗಿಸ್ಕೊಂಡವರು. ಅವ್ರಿಗೂ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ. ಉಮಾಕಾಂತ್ ಬೋರ್ಕರ್ ಅವರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಭಾಳ ದೊಡ್ಡ ಹೆಸರಿತ್ತು ಅವ್ರದ್ದು. ಅವರು ಜೈಲಿಗೆ ಕೂಡ ಹೋಗಿದ್ದರು. ಅದಾದ ನಂತರ ನಡೆದಂಥ ಚುನಾವಣೆಯಲ್ಲಿ 78ರಲ್ಲಿ ಅವರು ಆಯ್ಕೆ ಕೂಡ ಆಗಿದ್ದರು ಶಿರ್ಸಿ ಕ್ಷೇತ್ರದಿಂದ. ಅವರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಅವರೊಂದು ಆದರ್ಶ ವ್ಯಕ್ತಿತ್ವ. ಅವರು ಕೂಡ ಇವತ್ತು ನಮ್ಮ ಬಿಟ್ಟು ಅಗಲಿದ್ದಾರೆ. ಅವ್ರಿಗೂ ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರಿ, ಧರ್ಮಪ್ಪ ಅವರು 85ರಲ್ಲಿ ನಮ್ಮ ಬಂಗಾರಪ್ಪರ ಜೊತೆಗಿದ್ದಂಥವರು, ಅದೇ ಗರಡಿಯಲ್ಲಿ ಬೆಳೆದವರು, ಹೋರಾಟದಿಂದ ಬಂದವರು. ಅವರು 85ರಲ್ಲಿ ಶಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಲವಾರು ಬಾರಿ ಭೂ ಸುಧಾರಣೆ ಕಾಯ್ದೆ, ಕಾಗೋಡು ಸತ್ಯಾಗ್ರಹ ಈ ಎಲ್ಲ ಇದರಲ್ಲಿ ಭಾಗವಹಿಸಿ ಜೈಲಿಗೆ ಹೋದಂಥವರು. ಆ ಒಂದು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಕೆಲವು ಜನರು ಮಾತ್ರ ಹಿರಿಯರು ಉಳಿದಿದ್ದಾರೆ. ಅದರಲ್ಲಿ ಧರ್ಮಪ್ಪರು ಕೂಡ ಒಬ್ಬರಿದ್ದರು. ಅವರು ಕೂಡ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಹೋರಾಟವನ್ನು ನಮ್ಮ ಆದರ್ಶವಾಗಲಿ ಅಂತ ಹೇಳಿ ಅವರ ಆತ್ಮಕ್ಕೆ ಕೂಡ ಶಾಂತಿಯನ್ನು ಕೋರ್ತಾ ಇದ್ದೇನೆ. ಭುಜಂಗ್ ಶೆಟ್ಟರು ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಬೇಕಾದವರು. ಈ ದೇಶದಲ್ಲಿ ಹಲವಾರು ನೇತೃತಜ್ಞರಿದ್ದಾರೆ. ಆದರೆ ಕೆಲವರು ಒಂದು ನೇತ್ರದ ಪೊರೆ ತೆಗೆಯುವಂಥದ್ದಾಗಲಿ ಅಥವಾ ನೇತ್ರ ದಾನ ಮಾಡೋದಾಗಲಿ ಕೆಲವರು ದಾಖಲೆ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿ ಡಾಕ್ಟರ್ ಮೋದಿಯವರಿದ್ದರು, ಕ್ಯಾಂಪ್ಗಳನ್ನು ಮಾಡಿ ಕಣ್ಣಿನ ಪೊರೆಯನ್ನು ತೆಗೆಯುವಂಥ ಕೆಲಸ ದಾಖಲೆ ಪ್ರಮಾಣದಲ್ಲಿ ಲಕ್ಷಗಟ್ಟಲೆ ಜನರಿಗೆ ಆಪ್ರೇಷನನ್ನು ಮಾಡಿ ಬೆಳಕನ್ನು ಕೊಟ್ಟವರು, ಕಣ್ಣಿಗೆ ಬೆಳಕನ್ನು ಕೊಟ್ಟವರು. ಅದೇ ರೀತಿ ಭುಜಂಗ್ ಶೆಟ್ಟರು ಇವತ್ತು ತಮ್ಮ ಆಸ್ಪತ್ರೆ ಮಾಡೋದು ಅಷ್ಟೇ ಅಲ್ಲ, ಹಲವಾರು ಕಡೆ ಕ್ಯಾಂಪ್ಗಳನ್ನು ಮಾಡಿ ಅವರು ಕಣ್ಣಿನ ಪೊರೆಯನ್ನು ತೆಗೆದು ಆ ಒಂದು ದೃಷ್ಟಿಯನ್ನು ಕೊಟ್ಟಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ತುಮಕೂರಿನಲ್ಲಿ ಒಂದು ದೊಡ್ಡ ಆಧುನಿಕವಾಗಿರುವಂಥ ಒಂದು 25-30 ಕೋಟಿ ಖರ್ಚು ಮಾಡಿ ಅವರ ಟ್ರಸ್ಟ್ನಿಂದ ಅತ್ಯಂತ ಸಫಿಸ್ಟಿಕೇಟೆಡ್ ಕಣ್ಣಿನ ಆಪ್ರೇಷನ್ನ ಇಕ್ವಿಪ್ಮೆಂಟ್ ಇರುವಂಥ ಟೋಟಲಿ ಫ್ರೀ, ಅಲ್ಲಿ ಕೌಂಟರೇ ಇಲ್ಲ, ಫೀ ಕೌಂಟರೇ ಇಲ್ಲ, ಆಮೇಲೆ ಆನ್ಲೈನ್ ಯಾವುದೂ ಇಲ್ಲ, ಟೋಟಲಿ ಫ್ರೀ ಆಗಿರುವಂಥ ಒಂದು ಆಸ್ಪತ್ರೆಯನ್ನು ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿದರು. ಸುಮಾರು ತಿಂಗಳಿಗೆ 3-4 ಕೋಟಿ ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳಿದರು. ಭಾಳ ಒಂದು ಆದರ್ಶಪ್ರಾಯವಾಗಿ ಬಡವರಿಗೆ ಅತ್ಯಂತ ದುಬಾರಿಯ ನೇತ್ರದ ಚಿಕಿತ್ಸೆಯನ್ನು ಮಾಡಿ ದೃಷ್ಟಿಯನ್ನು ಕೊಟ್ಟವರು. ನಾನು ಹೇಳಿದೆ ನಮ್ಮ ಕಡೆನೂ ಒಂದು ಇಂಥದ್ದು ಮಾಡಿರಿ, ಧಾರವಾಡಕ್ಕೋ ಹುಬ್ಳಿಗೋ ಎಲ್ಲೋ ಒಂದು ಕಡೆ ಮಾಡಿ ಅಂತ. ಖಂಡಿತವಾಗೂ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ನಮ್ಮ ಆಸೆ ಈಡೇರಲಿಲ್ಲ. ಅವರು ನೇತ್ರದಾನವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದರು. ನನಗೆ ನೆನಪಿದೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಶಾಸಕರಿಗೂ ಫಾರ್ಮ್ ಕೊಟ್ಟು ನೀವು ನೇತ್ರದಾನವನ್ನು ಮಾಡಬೇಕು ಅಂತ, ಕಂಪಲ್ಸರಿ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿಸಿದವರು. ಮತ್ತು ನೇತ್ರದಾನ ಒಂದು ಚಳವಳಿಯಾಗಿ ಪರಿವರ್ತನೆ ಮಾಡಿದಂಥವ್ರು ಭುಜಂಗ್ ಶೆಟ್ಟರು. ಅವರು ಶಂಕರನಾರಾಯಣ್ ಕುಟುಂಬದಿಂದ ಬಂದರೂ ಕೂಡ, ಶ್ರೀಮಂತ ಕುಟುಂಬದಿಂದ ಬಂದರೂ ಕೂಡ ಬಡವರ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥ ಒಬ್ಬ ವೈದ್ಯ. ಇತ್ತೀಚಿನ ದಿನಗಳಲ್ಲಿ ಅವರು ಡಯಾಬಿಟಿಕ್ ಬಗ್ಗೆ ಅಧ್ಯಯನವನ್ನು ಮಾಡಿ ರಿವರ್ಸ್ ಡಯಾಬಿಟಿಕ್ ಬಗ್ಗೆ ಎಲ್ಲರಿಗೂ ಕೂಡ ಅವ್ರು ಹೇಳ್ತಾಯಿದ್ರು. ಎಲ್ಲರಿಗೂ ಪ್ಯಾಚ್ಗಳನ್ನು ಹಾಕೋದು, ಮಾನಿಟರ್ ಮಾಡೋದು, ಡಯಟ್ ಮಾಡೋದು. ನಮ್ಮ ಕುಟುಂಬಕ್ಕೆ ಭಾಳ ಆತ್ಮೀಯರು. ಒಬ್ಬ ಕುಕ್ಕನ್ನು ಕಳಿಸ್ಕೊಟ್ಟಿದ್ರು ಅವರು ಡಯಾಬಿಟಿಕ್ ಡಯಟ್ಗೆ. ಅಫ್ಕೋರ್ಸ್ ಅದು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. 2 ದಿವಸ ಮುಂಚೆ, ಸಾವಿನ 2 ದಿವಸ ಮುಂಚೆ ಬಂದು ನನಗೆ ಅವರೇ ಪ್ಯಾಚ್ ಹಾಕ್ತಿದ್ರು. ಪ್ಯಾಚ್ ಹಾಕಿ ಮಾನಿಟರ್ ಮಾಡ್ತಾಯಿದ್ರು. 2 ದಿವಸ ಬಂದು ಸಾಮಾನ್ಯವಾಗಿ ಭಾಳತ್ತು ಕೂತ್ಕೊಳ್ತಿರ್ಲಿಲ್ಲ, ಆದರೆ ಮೊನ್ನೆ ಬಂದಾಗ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿ ಹೋಗಿದ್ದರು. 2 ದಿವಸದಲ್ಲಿ ಅತ್ಯಂತ ಆರೋಗ್ಯವಾಗಿರುವಂಥ ಡಾಕ್ಟರು ಇವತ್ತು ತೀರೋಗಿದ್ದಾರೆ. ಆ ನೇತ್ರ ದಾನ ಮತ್ತು ದೃಷ್ಟಿಯ ಕೊಡುವಂಥ
ಆ ನೇತ್ರ ಚಿಕಿತ್ಸೆಯ ಕ್ಷೇತ್ರಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಇಂಥ ವಿವಿಧ ಕ್ಷೇತ್ರದಲ್ಲಿ ಸಾಧಕರು ನಮ್ಮನ್ನು ಬಿಟ್ಟಗಲಿದ್ದಾರೆ. ಅವರವರ ಕಾಲದಲ್ಲಿ ಅವ್ರು ಮಾಡಿರುವಂಥ ಎಲ್ಲ ಸಾಧನೆಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಅವರು ಇಟ್ಟಿರುವಂಥ ಆದರ್ಶಗಳನ್ನು ಮತ್ತೊಮ್ಮೆ ನಾವು ಪುನರ್ಚಿಂತನೆಯನ್ನು ಮಾಡುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬದ ಸದಸ್ಯರಿಗೆ ದುಃಖವನ್ನು ಕೊಡೋ ಶಕ್ತಿ ಭಗವಂತನ ಕೊಡಲಿ ಅಂಥೇಳಿ ನೀವು ತಂದಿರುವಂಥ ಸಂತಾಪ ಸೂಚನೆಗೆ ನಾನು ನನ್ನ ಧ್ವನಿಯನ್ನು ಗೂಡಿಸಿ ನನ್ನ ಮಾತನ್ನು ಉಪಮುಖ್ಯಮಂತ್ರಿ ಪೋಷಣೆ ಇದ್ದಾರೆ ಆರೋಗ್ಯ ಜಾನಂದವರು ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗಣ್ಯರು ನಿಧನರಾದಂಥ ಹಿನ್ನೆಲೆಯಲ್ಲಿ ತಾವು ತಂದ ನಿರ್ಣಯವನ್ನು ಅನುಮೋದಿಸ್ತಾ ಇದ್ದೀನಿ. ಅಂಜನಮೂರ್ತಿಯವರು, ದ್ರೋಣ ನಾರಾಯಣವರು, ಡಿ ಬಿ ಇನಾಮ್ದಾರ್ ಅವರು, ಹಾಗೆ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಯು ಆರ್ ಸಭಾಪತಿ. ನಾವೆಲ್ಲ 94ರ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದವರಲ್ಲಿ ಅವರು ಕೂಡ ಒಬ್ಬರು ಯುವಕರು. ನಾವೆಲ್ಲ ಮೊದಲನೇ ಸಾರಿಗೆ ಸುಮಾರು ಒಂದು 50-60 ಜನ ವಿಧಾನಸಭೆ ಪ್ರವೇಶ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಉಪಯೋಗಿಸೋದು ಹೇಗೆ, ಕಂಪ್ಯೂಟ್ರನ್ನ ಪ್ರತಿಯೊಬ್ಬರು ಶಾಸಕರು ಉಪಯೋಗಿಸ್ಬೇಕು ಮತ್ತು ಅದರಿಂದ ಸಂವಹನ ನಡಿಬೇಕು, ನಮ್ಮ ಕೆಲಸಗಳು ನಡಿಬೇಕು ಅಂತ ಹೇಳಿ ನಮ್ಮೆಲ್ಲರಿಗೆ ಲ್ಯಾಪ್ಟಾಪನ್ನು ಅವತ್ತು ಸರ್ಕಾರ ಕೊಡಿಸಿತ್ತು. ಆ ಸಂದರ್ಭದಲ್ಲಿ ಸಭಾಪತಿ ಬಹಳ ಬ್ರಿಲಿಯಂಟ್. ಅದನ್ನು ಅವ್ರು ಹಚ್ಕೊಂಡು ಕೊನೆಯವರೆಗೂ ಅದರಲ್ಲೇ ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು ನಮಗೆಲ್ಲರೂ ಆ ಬಗ್ಗೆ ಸಲಹೆಯನ್ನು ಕೊಡ್ತಾಯಿದ್ರು. 94, 99ರಲ್ಲಿ 2 ಸಾರಿ ಆಯ್ಕೆ ಆಗಿದ್ದರು. ಮೀನುಗಾರ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಬಡವರು ಮತ್ತು ಕೂಲಿಕಾರರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನ ವಿಧಾನಸಭೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಹಾಗೆಯೇ ವೆಂಕಟಸ್ವಾಮಿಯವರು, ಹಾಗೆ ಉಮಾಕಾಂತ್ ಬೋರ್ಕರ್ ಅವರು ನನಗೆ ಪರಿಚಿತರು. 75ರಲ್ಲಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ಭಾಳಷ್ಟು ಜನರನ್ನು ಜೈಲಿಗೆ ಹಾಕಿದಾಗ ಉಮಾಕಾಂತ್ ಬೋರ್ಕರ್ ಅವರು ಉತ್ತರ ಕನ್ನಡದಿಂದ ಅವ್ರನ್ನೂ ಕೂಡ ಬಂಧಿಸಲಾಗಿತ್ತು. ನಾವೆಲ್ಲ ಅವತ್ತು ಜೈಲಲ್ಲಿದ್ವಿ 75ನೇ ಇಸ್ವಿನಲ್ಲಿ. ಬಹಳ ದೊಡ್ಡ ಹೋರಾಟವನ್ನು ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಹೇಳಿ ಅವತ್ತು ಹೋರಾಟ ಮಾಡೋದು ಅಂತ ಹೇಳಿದ್ರೆ ಸಿಂಹದ ಬಾಯಿಯೊಳಗೆ ಹೋಗಿ ಹೊರಗೆ ಬಂದಂಗೆ, ಜೀವ ಸಹಿತ ನಾವು ಜೈಲಿಂದ ಹೊರಗೆ ಬರ್ತೀವಿ ಅಂತ ಗೊತ್ತೇ ಇರಲ್ಲ. ಅಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಬೋರ್ಕರ್ ಅವರು ಭಾಳ ದೊಡ್ಡ ಹೋರಾಟವನ್ನು ಮಾಡಿದಂಥವ್ರು ಮತ್ತು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು 78ನೇ ಇಸ್ವಿನಲ್ಲಿ. ಆಮೇಲೆ ತುರ್ತು ಪರಿಸ್ಥಿತಿಯ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ 78ರಲ್ಲಿ ಆಯ್ಕೆ ಆಗಿದ್ದರು. ಹಾಗೆಯೇ ಬಿ ಧರ್ಮಪ್ಪನವರು ನಮ್ಮ ಜಿಲ್ಲೆಯವರು, ನನ್ನ ಪಕ್ಕದ ಕ್ಷೇತ್ರ ಸಾಗರದವರು. ಅತ್ಯಂತ ಹಸನ್ಮುಖಿ, ಅತ್ಯಂತ ಸ್ನೇಹಜೀವಿ. ಒಮ್ಮೆ ಮಾತ್ರ ವಿಧಾನಸಭೆಯ ಸದಸ್ಯರಾಗಿದ್ದರೂ ಕೂಡ ಅವರ ಹೋರಾಟದ ಗುಣ ಸದಾಕಾಲ ತಮ್ಗೆ ಗೊತ್ತಿದೆ. ಮಲೆನಾಡಿನಲ್ಲಿ ತೀರ್ಥಹಳ್ಳಿ, ಸಾಗರ ಸಮಾಜವಾದಿ ತವರೂರು ಅವೆಲ್ಲ. ಹಾಗಾಗಿ ರೈತ ಪರವಾದಂಥ ಚಳವಳಿಯಲ್ಲಿ ಅನೇಕ ಸಾರಿ ಜೈಲನ್ನ ಅನುಭವಿಸಿದಂಥವ್ರು. ಇತ್ತೀಚಿನವರೆಗೂ ಚೆನ್ನಾಗಿದ್ದರು. ಭಾಳ ಬೇಸರ ಆಯಿತು ಅವರ ನಿಧನದಿಂದ. ಭುಜಂಗ್ ಶೆಟ್ಟರ ಬಗ್ಗೆ ನಮ್ಮ ನಾಯಕರಿಗಾಗಲೇ ಹೇಳಿದ್ರು. ಭುಜಂಗ್ ಶೆಟ್ಟರು ನಾರಾಯಣ ನೇತ್ರಾಲಯವನ್ನು ಪ್ರಾರಂಭ ಮಾಡಿ ಎಲ್ರಿಗೆ ಕಣ್ಣಿನ ದಾನವನ್ನು ಮಾಡಬೇಕು ಅಂತೇಳಿ ಹೇಳಿ ಭಾಳ ದೊಡ್ಡ ಪ್ರಜ್ಞೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ. ಸಾಮಾನ್ಯ ಜನರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡ್ತಾಯಿದ್ರು. ಅವರು ಬಹಳ ದುಡ್ಡು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆಸ್ಪತ್ರೆಯಲ್ಲಿ ಇವತ್ತು ಕೂಡ ಸಾವಿರಾರು ಜನ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ. ಅತ್ಯಂತ ಆತ್ಮೀಯರು. ನನ್ನ ಮನೆಗೆ 2 ಸಾರಿ ಅವ್ರು ಬಂದಿದ್ದರು. ಅವರು ನೇತ್ರ ತಜ್ಞರು. ಆದರೂ ಕೂಡ ಡಯಾಬಿಟಿಸ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾಯಿದ್ರು. ಡಯಾಬಿಟಿಸ್ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ, ರಿವರ್ಸ್ ಇದನ್ನು ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೇಕು, ಪಥ್ಯಗಳನ್ನು ಮಾಡಬೇಕು, ಹೀಗಿದ್ದ ಅನೇಕ ಸಂಗತಿಗಳನ್ನು ನಮ್ಗೆ ಹೇಳ್ತಾಯಿದ್ರು. ಅದನ್ನ ಆಹಾರವನ್ನು ಕೂಡ ನಮಗೆ ಕಳಿಸ್ಕೊಡ್ತಾಯಿದ್ರು. ಅದನ್ನು ಹೇಗೆ ತಯಾರು ಮಾಡಬೇಕು, ಹೇಗೆ ತಿನ್ನಬೇಕು ಅಂತೇಳಿ ಹೇಳಿ ಭಾಳ ದೊಡ್ಡ ವ್ಯಕ್ತಿತ್ವ ಅವರು.
ಅವ್ರು ಹೇಳ್ತಾಯಿದ್ರು, ತುಮಕೂರಿನಲ್ಲಿ ನಾವು ಮಾಡೋವಂಥ ಹೈಟೆಕ್ ಹಾಸ್ಪಿಟ್ಲ್ ನಾನೇನು ಜೀವನದಲ್ಲಿ ಇದುವರೆಗೂ ದುಡಿದಿದ್ದೇನೆ. ನಮ್ಮ ಟ್ರಸ್ಟ್ ಕಡೆಯಿಂದ ಅಸಹಾಯಕರಿಗೆ, ದಲಿತರಿಗೆ, ಬಡವರಿಗೆ ಉಚಿತವಾದಂಥ ಕಣ್ಣಿನ ಚಿಕಿತ್ಸೆ ಸಿಗಬೇಕು ಅನ್ನುವಂಥದ್ದು ಭಾರಿ ದೊಡ್ಡ ಕನಸಿನಿಂದ ಆ ಆಸ್ಪತ್ರೆಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರ ಬದುಕು ಎಲ್ರಿಗೂ ಕೂಡ ಹೊಸ ಪ್ರೇರಣೆಯನ್ನು ನೀಡ್ತದೆ. ಅವ್ರನ್ನ ಕಳ್ಕೊಂಡು ಬಹುಶಃ ಕಣ್ಣಿಲ್ದಿದ್ದವರಿಗೆ ದೃಷ್ಟಿ ಕೊಟ್ಟಂಥ ವ್ಯಕ್ತಿ ಅವರು. ಆತ್ಮವಿಶ್ವಾಸವನ್ನು ತುಂಬಿರ್ತಕ್ಕಂಥವ್ರು. ಅವರ ನಿಧನಕ್ಕೆ, ಇವರೆಲ್ಲರ ನಿಧನಕ್ಕೆ ನಾನು ಸಂತಾಪವನ್ನು ವ್ಯಕ್ತಪಡಿಸ್ತಾ ಅವರ ಕುಟುಂಬದವರ ಮತ್ತು ಸ್ನೇಹಿತರ ಎಲ್ಲರಿಗೆ ಆ ದುಃಖವನ್ನು ಸೇರಿಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥಿಸಿ, ತಾವು ಕೊಟ್ಟಂಥ ಅವಕಾಶಕ್ಕೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮ್ಮಲ್ಲಿ ವೆಂಕಟೇಶ್ವರ ಕೇಳಿದ್ದಾರೆ. ವೆಂಕಟೇಶ್, ಲಕ್ಷ್ಮೀ ಬಾಲ್ಕ. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ನನ್ನ ಧ್ವನಿಯನ್ನು ಕೂಡಿಸುತ್ತಾ, ಇವತ್ತು ಬೆಳಗಾವಿ ಜಿಲ್ಲೆ ಕಂಡಂಥ ಅತ್ಯಂತ ಮುತ್ಸದ್ದಿ ಹಿರಿಯ ರಾಜಕಾರಣಿ, ನಮ್ಮೆಲ್ರಿಗೂ ಕೂಡ ಆದರ್ಶವಾದಂಥ ಶ್ರೀ DB ಇನಾಮದಾರ್ ಅವರು ರಾಜ್ಯದಲ್ಲಿ ಸುಮಾರು ತಮ್ಮದೇ ಶೈಲಿಯಲ್ಲಿ ರಾಜಕಾರಣ ಮಾಡಿ ನಮ್ಮ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ರಾಜಕಾರಣವನ್ನು ಕಳಂಕರಹಿತ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಯಾವ ರೀತಿ ರಾಜಕಾರಣ ಮಾಡೋದನ್ನು ನಮ್ಮೆಲ್ರಿಗೂ ತೋರಿಸಿ ಹೋಗಿದ್ದಾರೆ. ಇವತ್ತು ಅವರು ಅನಾರೋಗ್ಯದ ಕಾರಣ ನಮ್ಮನ್ನೆಲ್ಲರನ್ನೂ ಬಿಟ್ಟು ಅಗಲಿದ್ದಾರೆ. ಸುಮಾರು 6-7 ಬಾರಿ ಶಾಸಕರಾಗಿ ಯಾವತ್ತೂ ಕೂಡ ಯಾರಿಗೂ ಕೂಡ ಕಷ್ಟ ಕೊಡದೆ ಸಚಿವರಾಗಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅಧಿಕಾರದಲ್ಲಿದ್ದರೂ ಕೂಡ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ರಾಜಕಾರಣ ಮಾಡಿದಂಥ ಒಬ್ಬ ನಾಯಕರು. ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಮುಚ್ಚುವಂಥ ಸಂದರ್ಭದಲ್ಲಿ ಅದನ್ನು ಪುನಶ್ಚೇತನಗೊಳಿಸಿ ಆ ಭಾಗದ ರೈತರಿಗೆ ಅನುಕೂಲ ಆಗಲಿಕ್ಕೆ ಬಹಳಷ್ಟು ಶ್ರಮಿಸಿದಂಥವ್ರು. ನಮ್ಮ ಭಾಗದ ಜನ DB ಇನಾಮದಾರ್ ಅವ್ರಿಗೆ ದನಿ ಅಂತ ಕರೀತಾ ಇದ್ರು. ಬಹಳಷ್ಟು ಜನಪ್ರಿಯವಾಗಿ ಅವ್ರಿಗೆ ಯಾರೂ ನಾವು ಅವರ ಹೆಸರಿಂದ ಅಥವಾ ಏನೋ ಬೇರೆ ಸಂಬೋಧನೆ ಮಾಡ್ತಾ ಇರಲಿಲ್ಲ. ಅವ್ರಿಗೆ ನಾವೆಲ್ಲರೂ ಕೂಡ ದನಿ ಅಂತಲೇ ನಾವು ಕರಿತಾ ಇದ್ವಿ. ಅದೇ ರೀತಿ ಕಿತ್ತೂರು ಚೆನ್ನಮ್ಮ ಸೈನಿಕ ಶಾಲೆಯ ಅಧ್ಯಕ್ಷರಾಗಿ ನಮ್ಮ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದಂಥ ಕಿತ್ತೂರು ಚೆನ್ನಮ್ಮ ಸೈನಿಕ್ ಸ್ಕೂಲ್, ಆ ಒಂದು ಸ್ಕೂಲನ್ನು ಮುಂದೆ ತರಲಿಕ್ಕೆ ಭಾಳಷ್ಟು ಶ್ರಮಿಸಿದರು. ಇವತ್ತು ಅವರನ್ನು ಕಳ್ಕೊಂಡು ಬೆಳಗಾವಿ ಜಿಲ್ಲೆಯ ರಾಜಕಾರಣ ಬಡವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂಥ ರಾಜಕಾರಣಿಗಳು ಇರಬೇಕು. ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಕೇಳ್ತಾ, ಅವರ ಅನುಯಾಯಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದ ಎಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಕೇಳಿಕೊಂಡು ಸಮಯಾವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ವಂದಿಸ್ತೀನಿ. ನಮಸ್ಕಾರ. ಬೇರೆ ಮಾತಾಡ್ತಾರೆ ಸರ್? ವೆಂಕಟ, ಓಕೆ. ಡೆಪ್ಯೂಟಿ ಸರ್ BR ಪಾಟೀಲ್ ಮಾತಾಡ್ತಾರೆ. BR ಪಾಟೀಲ್. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಾವು ತಂದಂಥ ಈ ಒಂದು ಸಂತಾಪ ಸೂಚನೆಯನ್ನೇ ನಾನು ಅನುಮೋದಿಸಿ, ಇವತ್ತೇನು ತಾವು ಶ್ರೀ ಅಂಜನಮೂರ್ತಿ ಧ್ರುವನಾರಾಯಣ DB ಇನಾಮದಾರ್
ವೆಂಕಟೇಶ ಸ್ವಾಮಿ, ಉಮಾಕಾಂತ್ ಬೋರ್ಕರ್, ಧರ್ಮಪ್ಪ ಹಾಗೂ ಡಾಕ್ಟರ್ ಭುಜಂಗ್ ಶೆಟ್ಟಿಯವ್ರ ಬಗ್ಗೆ ಈಗಾಗಲೇ ತಮ್ಮ ಸಂತಾಪವನ್ನು ಸೂಚಿಸಿ ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, DB ಇನಾಮ್ದಾರ್ ಮತ್ತು ನಾನು ಒಟ್ಟಿಗೆ 83ರಲ್ಲಿ ವಿಧಾನಸಭೆಗೆ ಬಂದಂಥವ್ರು. DB ಇನಾಮ್ದಾರರು ಅವರು ಎಷ್ಟು ಸ್ನೇಹಜೀವಿಯಾಗಿದ್ದರು ಅಂದರೆ, ಇವತ್ತು ಯಾವ ಪಕ್ಷ ಭೇದ ಭಾವ ಮಾಡ್ದೇನೆ ಅವರು ಮಂತ್ರಿಗಳಾಗಿದ್ದಾಗ ಎಲ್ಲ ಶಾಸಕರನ್ನು ಗೌರವಿಸಿ ಅವರು ತಂದಂಥ ಕೆಲಸಕ್ಕೆ ತಾವು ಬೆಂಬಲವನ್ನು ಕೊಡ್ತಾಯಿದ್ರು. ಸನ್ಮಾನ್ಯ DB ಇನಾಮ್ದಾರರು ನಿನ್ನೆಗೆ ಅವರು 75 ವರ್ಷ. ನಾನು ನಿನ್ನೆ ಅವರ ಸ್ವಂತ ಗ್ರಾಮವಾದಂಥ ನೆಗಿನಾಳಕ್ಕೆ ಹೋಗಿದ್ದೆ. ಅವರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಂತಾಪವನ್ನು ಹೇಳಿ ನಾನು ಬಂದೆ. ಕಾರಣ 83ರಲ್ಲಿ ನಾವು ಒಟ್ಟಿಗೆ ಬಂದಾಗ ನಮ್ಮ ಸ್ನೇಹ ಬೆಳೆದು 85ರಲ್ಲಿ ನಾನು ಸೋತಾಗ ಅವರು ನನಗೆ ಒಂದು ಮಾತು ಹೇಳಿದರು, ಬ್ರದರ್, ನೀನು ಸೋತಿದ್ದಿ, ನೀನು ಎಲ್ಲಿ ಹೋಗ್ತಕ್ಕದ್ದಲ್ಲ, ಇಡೀ ನಿನ್ನ 5 ವರ್ಷ ನನ್ನ ಮನೆಯಲ್ಲಿ ಇರಬೇಕನ್ನುವಂಥ ಮಾತನ್ನು ಹೇಳಿದರು. ಅದೇ ಪ್ರಕಾರ ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ 5 ವರ್ಷ ಕಾಲ ಅವ್ರ ಮನೆಯಲ್ಲೇ ಇದ್ದು ಅವರ ಕುಟುಂಬದ ಸದಸ್ಯನಂತೆ ನಾನು ಇವತ್ತು ಆಗಿದ್ದೆ. ಅಂಥ ದೂರದೃಷ್ಟಿ ಉಳ್ಳುವಂಥ DB ಇನಾಮ್ದಾರರು ಭಾಳ ಸೂಕ್ಷ್ಮಜೀವಿಯಾಗಿದ್ದರು ಮತ್ತು ಅಧ್ಯಯನಶೀಲರಾಗಿದ್ದರು. ಹಾಗಾಗಿ DB ಇನಾಮ್ದಾರರನ್ನು ಕಳ್ಕೊಂಡು ಇವತ್ತು ನಾವೆಲ್ಲ ಒಂದು ಅನಾಥರಾಗಿದ್ದೇವೆ. ಅವರನ್ನು ಯಾವತ್ತೂ ಕೂಡ ನಾವು ನೆನೆಸ್ಬೇಕಾಗ್ತದೆ. ಧ್ರುವನಾರಾಯಣವರು ಬಹುಶಃ ಇತಿಹಾಸದಲ್ಲಿ ಧ್ರುವನಾರಾಯಣವರನ್ನು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದೇ ಒಂದು ಮತದ ಅಂತರದಲ್ಲಿ ವಿಧಾನಸಭೆಗೆ ಆಯ್ಕೆಯಾದಂಥ ಆ ಘಟನೆಯನ್ನು ನೋಡಿದರೆ ಪ್ರಜಾಪ್ರಭುತ್ವದ ಮಹತ್ವತೆಯನ್ನು ಧ್ರುವನಾರಾಯಣವರು ಚುನಾವಣೆ ಅಲ್ಲಿ ಎತ್ತಿ ತೋರಿಸ್ತಾಯಿತ್ತು. ಭಾಳ ಹಸನ್ಮುಖಿಯವರು. ಭಾಳ ಚಿಕ್ಕ ವಯಸ್ಸಿನಲ್ಲೇ ವಿಧಾನಸಭೆಗೆ ಬಂದರು ಮತ್ತು 2 ಸಲ ಪಾರ್ಲಿಮೆಂಟಿಗೆ ಹೋದರು. ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದರು. ಎಲ್ಲರ ಜೊತೆಗೆ ಪ್ರೀತಿ, ಸ್ನೇಹ, ವಿಶ್ವಾಸದಿಂದ ನಡ್ಕೊಳ್ತಾ ಇದ್ದರು. ಆದರೆ ಇನ್ನು 10 ವರ್ಷ ಅವರು ಬಾಳಬೇಕಾಗಿತ್ತು. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಹೋಗಬಾರ್ದಾಗಿತ್ತು. ದುಃಖದ ವಿಷಯ ಅಂದರೆ ಅವರ ಶ್ರೀಮತಿಯವರು ಕೂಡ ಅಗಲಿದರು. ಆ ಒಂದು ಅವ್ರ ಕುಟುಂಬಕ್ಕೆ ನಾವು ಖಂಡಿತವಾಗಿ ಸಾಂತ್ವನವನ್ನು ಹೇಳಬೇಕಾಗ್ತದೆ ಮತ್ತು ಅವ್ರ ಮಕ್ಕಳಿಗೆ ಯಾವತ್ತೂ ಕೂಡ ನಾವು ಎಲ್ಲ ಥರದ ಸಹಾಯ ಸಹಕಾರ ಮಾಡಬೇಕಾಗ್ತದೆ. ಅದೇ ಥರ ಧರ್ಮಪ್ಪನವರು ನಾವು ಹೋರಾಟದ ಗೆಳೆಯರು. ತಾವು ತಂದಂಥ ಈ ಒಂದು ಪ್ರಸ್ತಾವದಲ್ಲಿ ಸ್ವಲ್ಪ ಒಂದು ಶಬ್ದ ತಪ್ಪಾಗಿದೆ. ಭೂ ಸ್ವಾಧೀನ ಚಳವಳಿ ಅಂತ, ಭೂ ಸುಧಾರಣೆ ಕಾಯ್ದೆ ಚಳವಳಿ. ದೇವರಾಜ ಅರಸು ತಂದಂಥ ಗೋಪಾಲಗೌಡರು, JH ಪಟೇಲರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಆ ಒಂದು ಕ್ರಾಂತಿಕಾರಿ ಭೂ ಸುಧಾರಣೆ ಕಾಯ್ದೆಗೆ ಚಳವಳಿ ನಡೀತಾ ಇರಬೇಕಾದ್ರೆ ಧರ್ಮಪ್ಪನವರು ಅವರು ವಕೀಲರಾಗಿದ್ದು ಆ ಒಂದು ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಪಾಪ ಒಂದೇ ಸಲ ವಿಧಾನಸಭೆಗೆ ಬರುವಂಥ ಅವಕಾಶ ಅವರಿಗಾಗಿತ್ತು. ಅಷ್ಟಾದರೂ ಕೂಡ ಅವರು ನಿರಂತರವಾಗಿ ಜನರ ಮಧ್ಯೆ ಇದ್ದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದರು ಮತ್ತು ಸಮಾಜವಾದಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿರೋ ಕಾರಣಕ್ಕಾಗಿ ಅವರು ಯಾವತ್ತೂ ಜನಪರವಾಗಿ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದರು. ಅವರಿಗೂ ನಮಗೂ ಭಾಳ ಆತ್ಮೀಯ ಸಂಬಂಧವಿತ್ತು. ಅವರು ಕೂಡ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಇವತ್ತು ಅಗಲಿ ಹೋದಂಥ ಇನ್ನು ಅನೇಕ ಜನ, ವೆಂಕಟಸ್ವಾಮಿಯವರು, ಸಭಾಪತಿಯವರು, ಉಮಾಕಾಂತ್ ಬೋರ್ಕರ್ ಅವರು ಮತ್ತು ಭುಜಂಗ್ ಶೆಟ್ಟಿಯವರಿಗೂ ಮತ್ತು ಎಲ್ರಿಗೂ ನಾನು ತಮ್ಮ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವೆಂಕಟೇಶ್ ಮಾತಾಡ್ತೀರಿ? ವೆಂಕಟೇಶ್ ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವೇನು ಸಂತಾಪ ಸೂಚನೆಯನ್ನು ಈ ಸಭೆಯಲ್ಲಿ
ಮಂಡಿಸಿದ್ದೀರಿ, ಅದಕ್ಕೆ ನನ್ನ ಬೆಂಬಲವನ್ನು ಸೂಚಿಸ್ತಾ ನಮ್ಮ ಆತ್ಮೀಯರಾದಂಥ ಧ್ರುವ ನಾರಾಯಣರವರು ಕಾಲವಾದದ್ದು ನಮ್ಮೆಲ್ಲರಿಗೂ ಅತ್ಯಂತ ದುಃಖದ ಸಂಗತಿ. ನಮಗೆ ನಾವ್ಯಾರು ಯೋಚನೆ ಮಾಡಿರಲಿಲ್ಲ ಅವ್ರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂಥೇಳಿ ನಾವು ಯಾರು ಯೋಚನೆ ಮಾಡಿರಲಿಲ್ಲ. ಭಾಳ ಅನಿರೀಕ್ಷಿತವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ. ಭಾಳ ಕ್ರಿಯಾಶೀಲರಾಗಿದ್ದಂಥವರು ಮತ್ತು ಅತ್ಯಂತ ಚಟುವಟಿಕೆಯಿಂದ ಇದ್ದಂಥ ವ್ಯಕ್ತಿ ಅವರು ಶಾಸಕರಾಗಿ ಸಂಸದರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅವರ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ತಾವು ಅಧಿಕಾರದಲ್ಲಿದ್ದಂಥ ಎಲ್ಲ ಸಂದರ್ಭದಲ್ಲೂ ಯಾವಾಗಲೂ ಜನರ ಜೊತೆನೇ ಬೆರೆತು ಜನರ ಜೊತೆನೇ ಇದ್ದು ಕೆಲಸ ಮಾಡಿದಂಥ ಒಬ್ಬ ಜನಪ್ರತಿನಿಧಿ ಅವರು. ಅಂಥ ವ್ಯಕ್ತಿಯನ್ನು ನಾವು ಭಾಳ ದುಃಖದಿಂದ ನಾವು ಅದನ್ನು ಹೇಳಬೇಕಾಗ್ತದೆ. ಅವ್ರು ತೀರ್ಕೊಂಡು 15-20 ದಿನದಲ್ಲೇ ಪಾಪ ಅವ್ರ ಶ್ರೀಮತಿಯವರು ತೀರ್ಕೊಂಡ್ರು. ಅದು ನಮ್ಗೆ ಇನ್ನೂ ದುಃಖ ಆಯ್ತದೆ. ಅವ್ರು ತೀರ್ಕೊಂಡು 15-20 ದಿವಸ ಅವ್ರ ಶ್ರೀಮತಿಯವರು ತೀರ್ಕೊಂಡ್ರು. ಹೀಗಾಗಿ ಪಾಪ ಅವ್ರ ಸಂಸಾರ ಪಾಪ ಭಾಳ ನೋವಿನಲ್ಲಿ ಇದ್ರು ಅವರು. ಆದರೂ ಈಗ ಅವ್ರ ಮಗ ಅವ್ರ ಬದಲಿಗೆ ಶಾಸಕನಾಗಿ ಬಂದಿದ್ದಾರೆ. ಏನೋ ನಮ್ಮ ಉದಯತಿ ಅದು ಖುಷಿ ಕೊಟ್ಟರು ಸಹ ಧ್ರುವನಾರಾಯಣ್ ಅಂತ ಅನುಭವಿ ಒಬ್ಬ ವ್ಯಕ್ತಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಳ ಚೆನ್ನಾಗಿ ತೊಡಗಿಸ್ಕೊಂಡಿದ್ರು. ಪಕ್ಷ ಸಂಘಟನೆ ಮಾಡ್ತಾಯಿದ್ರು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಡ್ಕೋತಾ ಇದ್ರು, ಜನಸಾಮಾನ್ಯರಲ್ಲಿ ಬರೀತಾ ಇದ್ರು. ಅವರು ಯಾರನ್ನು ಅವರು ಬೈದದ್ದು ನಾವು ಕೋಪ ಮಾಡ್ಕೊಂಡಿದ್ದೇ ನೋಡಲಿಲ್ಲ ನಾವು. ಅಂಥ ಒಬ್ಬ ವ್ಯಕ್ತಿತ್ವ ಇದ್ದಂಥವರು ನಾವು ಕಳ್ಕೊಂಡಿದ್ದು ಭಾಳ ನಮಗೆ ನೋವಿನ ಸಂಗತಿ. ಅವರ ಸಾವಿಗೆ ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ. ಅವ್ರ ಕುಟುಂಬಕ್ಕೆ ಆ ಶಕ್ತಿ ತುಂಬ ಒಂದು ಶಕ್ತಿ ಬರಲಿ. ಅವ್ರ ಮಗ ನಮಗೆ ಶಾಸಕನಾಗಿರ್ತಕ್ಕಂಥದ್ದು ಮುಂದಿತ್ತು ನಮ್ಗೆ ಸಂತೋಷ ಆಗಿದ್ದರೂ ಸಹ ಅವ್ರು ಇರಬೇಕಾಗಿತ್ತು ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಇದೆ. ಹೀಗಾಗಿ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನು ಕಳ್ಕೊಂಡಿದ್ದಕ್ಕೆ ಅವರ ಮನಸ್ಸಿಗೆ ಅವರ ಆತ್ಮ ಅವರ ಶಾಂತಿ ಸಿಗಲಿ ಸಂತಾಪ ಅಂತೇಳಿ ನಾನು ತಮ್ಮ ಸರ್ ಈಗ ಸರ್ ಚಲುವರಾಯಸ್ವಾಮಿ ಮತ್ತು ಕೃಷ್ಣಮೂರ್ತಿ ಹಾಂ, ಈಗ 2 ಗಂಟೆ ಆಯಿತು. ಇನ್ನೊಂದು ತಾವಿದ್ದಿರದೆ ಮಾತಾಡಿ. ಮತ್ತು ಗಣೇಶ್ ಶರತ್ ಹಾಗೂ ಕೃಷ್ಣಮೂರ್ತಿ ಅವರು ಕೇಳಿದೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ. ಬಹುಶಃ ಅಲ್ಲಿಗೆ ಮುಗಿಸುವಂತ ಕಾಣ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷರು, ರಾಜ್ಯದ ಮಾಜಿ ಸಚಿವರಾಗಿದ್ದಂಥ ಅಂಜನಮೂರ್ತಿಯವರು, ಮಾಜಿ ಸದಸ್ಯರು ಹಾಗೂ ಮಾಜಿ ಸಂಸದರಾಗಿದ್ದಂಥ ಧ್ರುವನಾರಾಯಣವರು, ರಾಜ್ಯದ ಮಾಜಿ ಸಚಿವರಾಗಿದ್ದಂಥ DB ಇನಾಮದಾರು, ವಿಧಾನಸಭೆಯ ಮಾಜಿ ಸದಸ್ಯಗಳಾಗಿದ್ದಂಥ UR ಸಭಾಪತಿಯವರು, ವೆಂಕಟಸ್ವಾಮಿಯವರು, ಉಮಾಕಾಂತ್ ಬ್ರೋಕರ್ ಅವರು, B ಧರ್ಮಪ್ಪ ಅವರು ಹಾಗೂ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಭಜಂಗ್ ಶೆಟ್ಟಿಯವರು ಇವರುಗಳ ನಿಧನ ಹೊಂದಿರುವುದನ್ನು ಸಂತಾಪ ಸೂಚನೆ ತಂದಿರೋದಕ್ಕೆ ನಾನು ಸಹ ಬೆಂಬಲಿಸ್ತಾ, ಅಂಜನಮೂರ್ತಿಯವರು ನಮ್ಮೆಲ್ರಿಗೂ ಹಿರಿಯರಾಗಿದ್ದರು. ಅವರನ್ನು ಭಾಳ ಪರಿಚಯಿಸಿದ್ರು. ನಾವೆಲ್ಲ ಜನತಾದಳದಲ್ಲಿ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದರೂ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಅನೇಕ ಸಲಹೆಗಳನ್ನು ಕೊಡ್ತಕ್ಕಂಥ ಮತ್ತು ಅವರು ಸಚಿವರಾಗಿದ್ದಾಗ ಅನೇಕ ಕೆಲಸಗಳನ್ನು ಉತ್ತಮ ವಸತಿಯ ಬಡವರಿಗೆ ಜನರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಹೆಚ್ಚು ಮಾಡಿದಂಥದ್ದು. ಅವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತೇಳಿ ನಾನು ಕೋರ್ತಾ, ಧ್ರುವನಾರಾಯಣವರು ಅವ್ರ ಬಗ್ಗೆ ಯಾರು ಹೇಳಿದ್ರೂ ಸಹ ಬಹುಶಃ ಇಂಥ ಒಂದು ಅನಾಹುತ ಆಗಬಾರ್ದು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಬೋದಷ್ಟೇ. ಅಂಥ ಒಬ್ಬ ಸರಳ ಸಜ್ಜನ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ನಾವು ನೋಡೋದು ಕಷ್ಟ ಆಗುತ್ತೆ. ಅವರು ಜನರು ಇಡೀ ರಾಜ್ಯದಲ್ಲಿ ಅವರನ್ನು ತುಂಬ ಎತ್ತರಕ್ಕೆ ನೋಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಂಥದ್ದು. ಅವರು ಕಾರ್ಯಾಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಬಹುಶಃ ಅವರು ಶಾಸಕರಾಗಿ ಸಂಸದರಾಗಿ ಎಲ್ಲಕ್ಕಿಂತ ಎತ್ತರಕ್ಕೆ ಬೆಳೆದರು. ಅವರು ಮೊದಲನೇ ಬಾರಿಗೆ 2004 ಶಾಸಕರಾದರು. ಅವಾಗ ನಾನು ಮಂತ್ರಿ ಇದ್ದೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ರು ಕೇಳಿದಾಗ ಮಾಡಿಕೊಟ್ಟದ್ದನ್ನು ಮೊನ್ನೆವರೆಗೂ ಗ್ಯಾಪ್ಸರು. ಚಾಮರಾಜನಗರ ನಾನು ನಮ್ಮ ಅಧ್ಯಕ್ಷರು ನನಗೆ ಅಲ್ಲಿ ಇನ್ಚಾರ್ಜ್ ಹಾಕಿದ್ರು. ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ಹೇಳಿದ್ದೆಲ್ಲ ಕೆಲಸ ಮಾಡಿಕೊಡ್ತಿದ್ರು ಚಲುವರಾಯಸ್ವಾಮಿಯವರು ಅನ್ನೋ ಒಂದು ವಿಚಾರವನ್ನು ನೆನೆಸ್ತಿದ್ರು.
ಅದಾದಮೇಲೆ ಇಬ್ಬರು ಒಂದೇ ಬಾರಿ 2009ರಲ್ಲಿ ಲೋಕಸಭೆಗೆ ಹೋಗಿದ್ರು. ಅವರು ಸಹ 2008ರಲ್ಲಿ ಗೆದ್ದು ಮತ್ತೆ ಲೋಕಸಭೆಗೆ ನಿಂತ್ಕೊಂಡು ಗೆದ್ದರು. ನಾನು 2008ರಲ್ಲಿ ಸೋತು 2009ರಲ್ಲಿ ಲೋಕಸಭೆಗೆ ಹೋಗುವಂಥ ಅವಕಾಶ ಸಿಕ್ತು. ಇಬ್ಬರೂ ಜೊತೆಯಲ್ಲಿ ಒಂದು ಬಾರಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಿನನಿತ್ಯ ಕಲಾಪಗಳ ಮಧ್ಯದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಬಹುಶಃ ಅವರು ಭಾಳ ಹಿಂದುಳಿದ ಸಾಮಾನ್ಯ ಜನರ ರೈತರ ವಿಚಾರ ಬಂದಾಗ ಭಾಳ ಗಂಭೀರವಾದಂಥ ಚಿಂತನೆ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ. ಮತ್ತು ಪಕ್ಷದ ಸಂಘಟನೆಗಳಲ್ಲಿ ನಮ್ಮ ವೆಂಕಟೇಶ್ ಅವರು ಹೇಳಿದಾಗೆ ಬಹುಶಃ ಅವರು ನಮಗೆ ಅತ್ಯಂತ ನಷ್ಟ ಆಗಿದೆ. ಮತ್ತು ಅವರು ಜೀವದಲ್ಲೂ ಸಹ ಸ್ನೇಹಕ್ಕೆ ಇನ್ನೊಂದು ಅರ್ಥ ಧ್ರುವನಾರಾಯಣರೇ. ನಾವು ಯಾವ ರೀತಿ ವಿಶ್ವಾಸವನ್ನು ಸ್ನೇಹವನ್ನು ಮುಂದುವರಿಸ್ಬೋದು ಅನ್ನೋದನ್ನು ನಾವು ಧ್ರುವನಾರಾಯಣರ ಹತ್ರ ಕಲಿಬೇಕಾಗತ್ತೆ. ಸೊ ಅವರು ಅವರ ಶ್ರೀಮತಿಯವರು ಇಬ್ಬರು ಒಟ್ಟೊಟ್ಟಿಗೆ ಒಂದು ತಿಂಗಳ ಅಂತರದಲ್ಲಿ ಈ ಒಂದು ಅನಾಹುತ ಬಹುಶಃ ಯಾವ ಕುಟುಂಬಕ್ಕೂ ಅದು ಸೂಕ್ತ ಅಲ್ಲ. ಮತ್ತು ದೇವರು ಅಂಥ ಪನಿಷ್ಮೆಂಟನ್ನು ಸಹ ಯಾರಿಗೂ ಕೊಡಬಾರ್ದು ಅಂತೇಳಿ ನಾವು ಪ್ರಾರ್ಥಿಸ್ಬೋದಷ್ಟೇ. ಆದರೆ ಆ ಇಬ್ಬರು ಮಕ್ಕಳು ಬಹುಶಃ ಯಾವ ರೀತಿ ಅವರ ತಂದೆ ತಾಯಿಯನ್ನು ಇಂಥ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡು ಯಾವ ರೀತಿ ಅವರು ಜೀವನವನ್ನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಬಹುಶಃ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರದ ಕಾಂಗ್ರೆಸ್ಸಿನ ವರಿಷ್ಠರು ಬಹುಶಃ ಮಗನಿಗೆ ಒಂದು ಅವಕಾಶ ಕೊಟ್ಟು ಅಲ್ಲಿಯ ನಂಜನಗೂಡಿನ ಜನ ಇವತ್ತು ಶಾಸಕರಾಗಿ ಕಳಿಸಿರ್ತಕ್ಕಂಥದ್ದು ಒಂದು ಸ್ವಲ್ಪ ದುಃಖವನ್ನು ಮರೆತು ಕೆಲಸ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸಿದಂತಾಗಿದೆ. ಸೊ ಅದರಿಂದ ಬಹುಶಃ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರಿ ಕುಟುಂಬಕ್ಕೆ ಒಂದು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ, ಇನಾಮದಾರ್ ಇರ್ಬೋದು, ಹಾಗೆ ಸಭಾಪತಿಯವರು ಇರ್ಬೋದು, ವೆಂಕಟಸ್ವಾಮಿಯವರು ಇರ್ಬೋದು, ಉಮಾಕಾಂತ್ ಬ್ರೋಕರ್ ಇರ್ಬೋದು, ಧರ್ಮಪ್ಪ ಅವ್ರು ಇರ್ಬೋದು, ಇವರೆಲ್ಲರೂ ಸಹ ಅವರವರ ಅವಧಿನಲ್ಲಿ 1 ಬಾರಿ 2 ಬಾರಿ 3 ಬಾರಿ ಶಾಸಕರಾಗಿ ಸಾಕಷ್ಟು ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಎಲ್ರಿಗೂ ಒಂದಲ್ಲ ಒಂದು ದಿವಸ ಸಾವು ಅನಿವಾರ್ಯ. ಆದರೆ ಯಾರಿಗೂ ಇಂಥ ವಯಸ್ಸಿನಲ್ಲಿ ಬಂದಾಗ ಮಾತ್ರ ನಾವು ಅತ್ಯಂತ ನೋವಿನ ಸಂಗತಿ ಆಗುತ್ತೆ. ಹಾಗಾಗಿ ಅವರೆಲ್ರಿಗೂ ಸಹ ಶಾಂತಿಯನ್ನು ನೆಮ್ಮದಿಯನ್ನು ಅವ್ರ ಕುಟುಂಬದವ್ರಿಗೆ ಕೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಬೆಂಗಳೂರಿನಲ್ಲಿ. ಸೊ ನನಗೂ ಸಹ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಬಂದಾಗ ಭಾಳಷ್ಟು ಅವರ ಮಾರ್ಗದರ್ಶನವನ್ನು ಕೊಟ್ಟಿದ್ದರು. ಮತ್ತೊಮ್ಮೆ ಬರ್ತೀರಿ ಅಂತ ಹೇಳಿ ಬಂದು, ಬಟ್ ಅವ್ರನ್ನ ಸಾವಿನ ವಿಚಾರ ಕೇಳಿದ ಆಶ್ಚರ್ಯ ಆಯಿತು. ಅವರು ಅಷ್ಟೊಂದು ಡಿಸಿಪ್ಲೀನಾಗಿ ನಡ್ಕೊತಿದ್ದಂಥವ್ರಿಗೂ ಸಹ ಈ ಥರದ ಹಾರ್ಟ್ ಅಟ್ಯಾಕ್ ಆಗಿ ಅವರ ಸಾವನ್ನು ಕೇಳಿ ನಮಗೆಲ್ರಿಗೂ ಆಶ್ಚರ್ಯ ಆಯಿತು. ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರಿ ಈ ಎಲ್ಲ ಒಂದು ಸಂತಾಪ ಸೂಚನೆಯನ್ನು ನಾನು ಬೆಂಬಲಿಸಿ ನಾನು 2 ಮಾತು ಮುಗಿಸ್ತೀನಿ. ಗಣೇಶ್ ಗುಂಡ್ಲುಪೇಟ್. ಸನ್ಮಾನ್ಯ ಧ್ರುವನಾರಾಯಣವರು ನಮ್ಮ ಭಾಗದ ಸಂಸದರಾಗಿ ಶಾಸಕರಾಗಿ ಕೆಲಸ ಮಾಡಿದರು. ನಾನು ಅವರು 2017ರಲ್ಲಿ ನಮ್ಮ ತಂದೆಯವ್ರು ತೀರ್ಕೊಂಡ ನಂತರ ನನಗೆ ಮತ್ತು ನಮ್ಮ ತಾಯಿಯವ್ರಿಗೆ ರಾಜಕೀಯ ಮಾರ್ಗದರ್ಶನ ನೀಡ್ತಿದ್ರು. ಅವ್ರನ್ನ ಕಳ್ಕೊಂಡಿರೋದು ನಿಜವಾಗ್ಲೂ ಭಾರಿ ದುಃಖದ ವಿಷಯ. ಯಾಕಂದರೆ ಏನು ಅವ್ರು ಯಾವಾಗಲೂ ಸದಾ ನನಗೆ ಪ್ರೋತ್ಸಾಹ ನೀಡಿ ನಮ್ಮ ಕ್ಷೇತ್ರದ ಕೆಲಸಗಳಿಗೆ ಸಂಸದರಾಗಿ ಸಾಕಷ್ಟು ಕೆಲಸಗಳು ಮಾಡಿದರು. ಜೊತೆಗೆ ಎಲ್ಲ ರೀತಿಯಲ್ಲೂ ನಮಗೆ ಮಾರ್ಗದರ್ಶನ ನೀಡ್ತಿದ್ರು. ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದರಿಂದ ಒಳ್ಳೆಯ ಪಕ್ಷ ಸಂಘಟನೆ ವಿಚಾರಗಳಲ್ಲೂ ನಮಗೆ ಸಹಕಾರ ಕೊಡ್ತಿದ್ರು. ಜೊತೆಗೆ ಅವರು ಏನು ಸಂಸದರಾಗಿ ಮಾಡಿದಂಥ ಕೆಲಸ ಇವತ್ತಿಗೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜೊತೆಗೆ ಜಿಲ್ಲೆಯಲ್ಲಿ ಮಾತಾಡ್ತದೆ. ಅದೇ ರೀತಿ ಒಳ್ಳೆಯ ಮಾರ್ಗದರ್ಶಕರಾಗಿ ನನಗೆ ಸಲಹೆ ಸೂಚನೆಗಳು ಕೊಡ್ತಿದ್ರು. ಅವರು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿರೋದು ನಿಜವಾಗ್ಲೂ ಭಾರಿ ದುಃಖದ ವಿಚಾರ. ಇವತ್ತು ಅವರ ಜಾಗದಲ್ಲಿ ಅವರ ಸುಪುತ್ರರಾದ ದರ್ಶನ್ ಧ್ರುವನಾರಾಯಣವರು ನಮಗೆ ಭಾರಿ ಆಪ್ತರಾಗಿ ಇವತ್ತು ಶಾಸಕರಾಗಿದ್ದಾರೆ. ಆ ರೀತಿಯಲ್ಲಾದರೂ ಒಂದು ಅವರ ಇಲ್ಲ ಅನ್ನೋ ಒಂದು ದುಃಖನ ಮರೆಸೋ ಅಂಥ ಒಂದು ಜನ ಆ ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡಿದ್ದಾರೆ.
ಅವ್ರನ್ನ ಇವತ್ತು ಜ್ಞಾಪಿಸ್ಕೊಂಡು ಇವತ್ತು ನಿಜವಾಗ್ಲೂ ಭಾರಿ ದುಃಖ ಆಗ್ತದೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸ್ತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲ ಕೊಡ್ತಾ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ನಾಯಕತ್ವದ ಒಂದು ಗೊಂದಲ ತೊಂದರೆ ಈಗಾಗಿದೆ. ಸಾಕಷ್ಟು ನಾಯಕರುಗಳನ್ನ ಹಿರಿಯರನ್ನ ನಾವು ಈ ಬಾರಿ ಕಳ್ಕೊಂಡಿದ್ದೀವಿ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಈ ಭಾಗಗಳಲ್ಲಿ ನಮಗೆ ಒಂದು ದೊಡ್ಡ ನಾಯಕತ್ವದ ಒಂದು ಏಟು ಆಗಿದೆ. ಇದರಲ್ಲಿ ಅಧ್ಯಕ್ಷರೇ, ಅಂಜನ್ ಮೂರ್ತಿ ಅವ್ರ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಂಗೆ ಅವರು ಶಾಸಕರಾಗಿ ಕೆಲಸ ಮಾಡೋರೆ, ಅವರು ಸಚಿವರಾಗಿ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಸೇವೆಗಳನ್ನ ಸಲ್ಲಿಸೋರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನೆಲಮಂಗಲ ಕ್ಷೇತ್ರದಲ್ಲಿ ನಮಗೆ ಅಗಲಿ ಹೋಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಒಂದು ಏನು ಕೊರತೆ ಇದೆ, ಅದನ್ನು ತುಂಬಿಸೋಕ್ಕೆ ನಿಜವಾಗ್ಲೂ ನಮಗೆ ತೊಂದರೆ ಆಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಸಭಾಧ್ಯಕ್ಷರೇ, ನನ್ನ ಪಕ್ಕದ ಕ್ಷೇತ್ರವಾಗಿರ್ತಕ್ಕಂಥ ದೇವನಹಳ್ಳಿ ಮತಕ್ಷೇತ್ರದಲ್ಲಿ ವೆಂಕಟಸ್ವಾಮಿ ಅವರೇನು ಚುನಾವಣೆಯ ಸಂದರ್ಭದಲ್ಲಿ ನಿಧನರಾಗಿದ್ದಾರೆ, ಅವರ ನಿಧನದಿಂದ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ನೋವಿನ ಅಗಲಿಕೆಯ ಒಂದು ನೋವನ್ನ ಬರ್ಸಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ, ವಿಶೇಷವಾಗಿ ವೆಂಕಟಸ್ವಾಮಿ ಅವ್ರ ಬಗ್ಗೆ ಮಾತಾಡಬೇಕಂತಂದರೆ 2008ನೇ ಇಸ್ವಿಯಲ್ಲಿ ಕ್ಷೇತ್ರಗಳ ಮರುವಿಂಗಡಣೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು, ಸಮಸ್ಯೆಗಳು ದೇವನಹಳ್ಳಿ ತಾಲೂಕಲ್ಲಿತ್ತು. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಸಂದರ್ಭದಲ್ಲಿ ನಾಯಕತ್ವನ ತಗೊಂಡು ಎಲ್ಲರನ್ನೂ ಕೂಡ ವಿಶ್ವಾಸದಲ್ಲಿ ತಗೊಂಡು ಪಕ್ಷನ ಒಗ್ಗೂಡಿಸಿ, ಯಾವುದೇ ಒಂದು ರಾಜಕೀಯವಾದಂಥ ಹಿನ್ನೆಲೆ, ಯಾವುದೇ ರಾಜಕೀಯವಾದಂಥ ಇತಿಹಾಸ ಇಲ್ಲದೇ ಇದ್ರೂ ಕೂಡ ಜನರ ಮಧ್ಯೆ ಇದ್ದು ಪರಸ್ಪರವಾಗಿ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸನ ಬೆಳೆಸ್ಕೊಂಡು ಶಾಸಕರಾಗಿ ಪ್ರಪ್ರಥಮ ಬಾರಿಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ರೂ ಸಹ ಅವರು ಎಲ್ಲರನ್ನೂ ಕೂಡ ವಿಶ್ವಾಸದಲ್ಲಿ ತಗೊಂಡು ದೇವನಹಳ್ಳಿ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಗಳನ್ನ ಅವರು ಮಾಡ್ಕೊಳ್ತಾ ಬಂದು ನಿವೇಶನಗಳನ್ನ ಕೊಡೋಂಥದ್ದಾಗಿರ್ಬೋದು, ಜನರಿಗೆ ಸೂರು ಕೊಡೋಂಥ ಕೆಲಸಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ದೇವನಹಳ್ಳಿ ಕ್ಷೇತ್ರದಲ್ಲಿ ವೆಂಕಟಸ್ವಾಮಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನ ತುಂಬಿಸೋಂಥ ಶಕ್ತಿನ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ, ಹಲವಾರು ನಾಯಕರುಗಳು, ಮುಖಂಡರು ಎಲ್ಲರೂ ಕೂಡ ನಮ್ಮನ್ನು ಬಿಟ್ಟೋಗಿದ್ದಾರೆ. ಅವರೆಲ್ಲ ಕುಟುಂಬಗಳಿಗೆ ದೇವರು ಶಕ್ತಿ ಕೊಡಲಿ ಅಂತ ಬಯಸ್ತಾ ತಮ್ಮ ಸಂತಾಪ ಸೂಚನೆಗೆ ನಾನು ಬೆಂಬಲನ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸರ್. ಮಂತ್ರಿ ಕೃಷ್ಣಮೂರ್ತಿ ಅವರು ನೆಕ್ಸ್ಟ್ ಈಶ್ವರ್ ಇಬ್ಬರು ಮಾತಾಡ್ತೀನಿ. ಅನೇಕ ಮಂತ್ರಿ ಸಭಾಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ನನ್ನ ಸಹಮತವನ್ನು ವ್ಯಕ್ತಪಡಿಸುತ್ತಾ, ಇವತ್ತು ನಮ್ಮ ರಾಜ್ಯದ ಅನೇಕ ಜನ ಮಹನೀಯರು ನಮ್ಮಿಂದ ಅಗಲೇ ಹೋಗಿದ್ದಾರೆ. ಅದರಲ್ಲಿ ಶ್ರೀ ಅಂಜನ್ ಮೂರ್ತಿಯವರು ಭಾಳ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳು. ಅವರು ಶಾಸಕರಾಗಿ, ವಿಶೇಷವಾಗಿ ವಸತಿ ಸಚಿವರಾಗಿ ಭಾಳ ಅತ್ಯಂತ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆ ಉಪಸಭಾಧ್ಯಕ್ಷರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆರ್ ಧ್ರುವನಾರಾಯಣರವರು ನನಗೆ ಅತ್ಯಂತ ಆತ್ಮೀಯರು. ಅವರೊಬ್ಬ ಅಪರೂಪದ ರಾಜಕಾರಣಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಯಾವಾಗಲೂ ನಗ್ನಗ್ತಾ ಇರ್ತಾ ಇದ್ರು. ಅವರು ಇಷ್ಟು ಬೇಗ ನಮ್ಮಿಂದ ಅಗಲಿ ಹೋಗ್ತಾರೆ ಅಂತೇಳಿ ನಾವು ಕನಸು ಮನಸ್ಸಿನಲ್ಲೂ ವಿಚಾರ ಮಾಡಿರಲಿಲ್ಲ. ಅವರ ಸಾವಿನ ಸುದ್ದಿ ಕೇಳಿ ಬಹಳ ದೊಡ್ಡ ಮಟ್ಟದ ನಮ್ಮೆಲ್ಲರಿಗೆ ಆಘಾತವಾಯಿತು. ಅವರಿಗೆ ಯಾವುದೇ ಹುದ್ದೆ ಕೊಟ್ಟರೂ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವರು. ಸಂಸದರಾಗಿಯೂ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಬಹಳ ಸಲ ಅವರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಬಹಳ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಾಸಕರಾಗಿಯೂ ಬಹಳ ಅತ್ಯಂತ ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅವರ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದರೆ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು
ಅವರು ತಮ್ಮ ಜೊತೆಯಲ್ಲಿ ಅವರ ಬಗ್ಗೆ ಅತ್ಯಂತ ವಿಶ್ವಾಸವನ್ನು ಇಟ್ಕೊಂಡಂಥವರು. ಸರ್ವಧರ್ಮ ಸಮಬಾಳು ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ಅವರ ರಾಜಕೀಯ ಜೀವನದಲ್ಲಿ ಅವರು ಅಕ್ಷರಶಃ ಅದರಂಗೆ ನಡ್ಕೊಂಡಿದ್ದಾರೆ. ಅಜಾತ ಶತ್ರುಗಳು ವಿರೋಧ ಪಕ್ಷದವರು ಸಹಿತ ಇವತ್ತು ಅವರಿಗೆ ಮನ್ನಣೆಯನ್ನು ಕೊಡ್ತಾ ಇದ್ದರು. ಹೀಗಾಗಿ ನನ್ನ ಜೊತೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಅವರು 2 ವರ್ಷಗಳವರೆಗೆ ಭಾಳ ಅತ್ಯಂತ ನಿಕಟವಾದಂಥ ಒಂದು ಸಂಪರ್ಕವನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಸಂಘಟನೆಯಲ್ಲೂ ಸಹಿತ ಅವರು ಭಾಳಷ್ಟು ತಮ್ಮದೇ ಆದಂಥ ರೀತಿಯಲ್ಲಿ ಅವರು ವಿಶಿಷ್ಟವಾಗಿ ಸಂಘಟನಾ ಚತುರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಇರ್ತಾರೆ. ಇವತ್ತು ಸರ್ಕಾರ ಬಂದ ಮೇಲೆ ಅವರು ಆಡಳಿತದಲ್ಲಿ ಇರ್ತಾರೆ ಅನ್ನುವಂಥ ನಿರೀಕ್ಷೆ ನಾವೆಲ್ಲ ಇಟ್ಟುಕೊಂಡಿದ್ದೇವೆ. ಆದರೆ ಇವತ್ತು ವಿಧಿಯಾಟ ಅವರಿಗೆ ಒಳ್ಳೆಯವರಿಗೆ ಬೇಗ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ರೀತಿಯಲ್ಲಿ ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅವತ್ತು ಅದೃಷ್ಟವಶಾತ್ ಅವರ ಸುಪುತ್ರರು ಈಗ ಮತ್ತೆ ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ, ಈ ರಾಜ್ಯದ ಜನರ ಪರವಾಗಿ ಅವರಿಗೆ ಮತ್ತು ಈಗ ಅವ್ರ ಜೊತೆಯಲ್ಲಿ ಇನ್ನೂ ಅನೇಕ ಜನ, ಅಂಜನ್ ಮೂರ್ತಿಯವರು, ಡಿ ಬಿ ಇನಾಮದಾರ್ ಅವರು, ಶ್ರೀ ಯು ಆರ್ ಸಭಾಪತಿಯವರು, ಶ್ರೀ ವೆಂಕಟಸ್ವಾಮಿಯವರು, ಶ್ರೀ ಉಮಾಕಾಂತ್ ಬೋರ್ಕರ್ ಅವರು, ಶ್ರೀ ಧರ್ಮಪ್ಪರವರು, ಡಾಕ್ಟರ್ ಕೆ ಭುಜಂಗ್ ಶೆಟ್ಟಿಯವರು, ಇವರೆಲ್ಲರೂ ಅವರವರ ಕ್ಷೇತ್ರದಲ್ಲಿ ಸಾಕಷ್ಟು ಅದ್ಭುತವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ಕಳೆದುಕೊಂಡು ಕರ್ನಾಟಕ ರಾಜ್ಯ ಬಡವಾಗಿದೆ. ಹೀಗಾಗಿ ಅವರೆಲ್ಲರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥಿಸಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾರೆ. ಈ ಸಂತಾಪ ಸೂಚನೆ ಭಾಗವಹಿಸಿದ್ರು. ಒಂದು ಈಗ ಕೃಷ್ಣಮೂರ್ತಿ ಮತ್ತು ಸುರೇಶ್ ಶೆಟ್ಟಿ ಬರ್ಮೆ ಮತ್ತು ಉಪಮುಖ್ಯಮಂತ್ರಿಗೆ ಅಲ್ಲಿಗೆಲ್ಲ ಮುಗಿಸಿ ಇನ್ನು ಯಾವುದೇ ಕೈ ಎತ್ತುದು ಚೀಟಿ ಕಳಿಸಿ ದಯವಿಟ್ಟು ಮಾಡಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಸದನವನ್ನು ಪ್ರತಿನಿಧಿಸಿದ ಅನೇಕ ಗೌರವಾನ್ವಿತ ಹಿರಿಯ ಸದಸ್ಯರುಗಳು, ಮಾನ್ಯ ಸಚಿವರಾಗಿದ್ದಂಥವರು, ಉಪಸಭಾಪತಿಗಳಾಗಿದ್ದಂಥವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವಂಥ ಒಂದು ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರ. ಅದಕ್ಕಾಗಿ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾನು ವಿಶೇಷವಾಗಿ ಮಾನ್ಯ ಧ್ರುವನಾರಾಯಣವ್ರನ್ನ ಇಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ಅವರು 99ರಲ್ಲಿ ಸಂತೇಮರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ನನ್ನ ವಿರುದ್ಧ ಅವರು ಸ್ಪರ್ಧೆ ಮಾಡಿದಂಥವ್ರು. ನಂತರ ಸತತವಾಗಿ ನಾವು ಒಟ್ಟು 4 ವಿಧಾನಸಭೆ, 2 ಲೋಕಸಭೆಯಲ್ಲಿ ಇಬ್ಬರು ಕೂಡ ಪ್ರತಿಸ್ಪರ್ಧಿಗಳಾಗಿದ್ವಿ. ನಾನು 2 ಬಾರಿ ಶಾಸಕನಾಗಿದ್ದೆ, 94, 99. 2004ರಲ್ಲಿ ಸಂತೇಮರಳ್ಳಿ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಯಿತು. 1 ಮತದ ಸೋಲು ಗೆಲುವಿನ ಫಲಿತಾಂಶ ಹೊರಬಿತ್ತು. ಅಂಬೇಡ್ಕರ್ ಅವರ ವಾಣಿ ಹೇಳಿದಂತೆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ ಅಂತಕ್ಕಂಥದ್ದು. 1 ಮತದ ಮಹತ್ವ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಅವತ್ತು ಗೊತ್ತಾಯಿತು. ನಾನು ಅಂದಿನಿಂದ ಇಲ್ಲಿವರೆಗೂ ಕೂಡ 19 ವರ್ಷ ಉದಾಹರಣೆ ಆಗಿಬಿಟ್ಟೆ. ಅವರು 2004ರಲ್ಲಿ ಚುನಾಯಿತರಾದರು. ನನ್ನ ನಂತರ ಈಗ 2023ರಲ್ಲಿ 19 ವರ್ಷದ ನಂತರ ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಬಂದಿದ್ದೇನೆ. ಅದು 99 ಇರ್ಬೋದು, 2004 ಇರ್ಬೋದು, 2008 ಇರ್ಬೋದು, 2009 ಲೋಕಸಭಾ ಚುನಾವಣೆ ಇರ್ಬೋದು, 2014 ಲೋಕಸಭಾ ಚುನಾವಣೆ ಇರ್ಬೋದು. ಇಬ್ಬರೂ ಕೂಡ ರಾಜಕೀಯವಾಗಿ ಎದುರಾಳಿಗಳಾಗಿದ್ರು ಕೂಡ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಆತ್ಮೀಯತೆಯಿಂದ ರಾಜಕೀಯವನ್ನು ಮಾಡ್ಕೊಂಡು ಬಂದಂಥವ್ರು. ಅವರು ಶಾಸಕರಾಗಿ, ಅವರು ಸಂಸದರಾಗಿ ಉತ್ತಮವಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಭಾಗದ ಅಭಿವೃದ್ಧಿಗೆ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಕಾಣ್ತೇನೆ. ವಿಶೇಷವಾಗಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಅವರಿಗೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ಮೇಲೆ ಇಡೀ ಹಳೆ ಮೈಸೂರು ಭಾಗದ ಜವಾಬ್ದಾರಿ ಮೇಲಿತ್ತು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಬೇಕು, ಹೆಚ್ಚಿನ ಶಾಸಕರು ಈ ಭಾಗದಿಂದ ಆಯ್ಕೆಯಾಗಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳ ಪಕ್ಷದ ಪರವಾಗಿ ಶ್ರಮಿಸಿದಂಥ ಶ್ರಮಜೀವಿ ಅವರು.
24/7 ಅಂದರೆ ತಪ್ಪಾಗೋದಿಲ್ಲ. ಆ ರೀತಿಯಲ್ಲಿ ಅವರು ಪಕ್ಷದ ಸಂಘಟನೆ ತೊಡಸ್ಕೊಂಡು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಅವ್ರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಮನಗಂಡಿದ್ದೇನೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ಮಾನ್ಯ ಧ್ರುವನಾರಾಯಣರವರು ನಿಜಕ್ಕೂ ಕೂಡ ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು 2 ದಿವಸ ಮುಂಚಿತವಾಗಿ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೆ. ಖಂಡಿತ ಬರ್ತೇನೆ, ಅದರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಆಡಿದರು. ಆದರೆ ಆ ಉದ್ಘಾಟನೆ ಮುನ್ನ ದಿನ ಅವರ ಅಕಾಲಿಕ ಮರಣಕ್ಕೆ ಒಳಗಾದರು. ನಿಜಕ್ಕೂ ಕೂಡ ಇಡೀ ನಮ್ಮ ಭಾಗಕ್ಕೆ ಅದು ಭಾಳ ನಷ್ಟ ಆಗಿದೆ ರಾಜಕೀಯವಾಗಿ. ಇವತ್ತು ಇಂತಹ ಒಂದು ಸನ್ನಿವೇಶದಲ್ಲಿ ಅವರನ್ನು ಸ್ಮರಿಸುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಮಾನ್ಯ ಸಭಾಧ್ಯಕ್ಷರಿಗೆ ಮತ್ತು ನಮ್ಮ ಅಗಲಿದಂಥ ಅನೇಕ ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡ ಆ ದುಃಖ ಭರಿಸೋ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ಕೊಂಡು ನಾನು 2 ಮಾತು ಮುಕ್ತಾಯ ಮಾಡ್ತೀನಿ. ಸುರೇಶ್ ಶೆಟ್ಟಿ ಕಾಪು, ನೆಕ್ಸ್ಟ್ ಉಪಮುಖ್ಯಮಂತ್ರಿ. ಮಾನ್ಯ ಸಭಾಧ್ಯಕ್ಷರೇ, ಈ ಅವಧಿಯಲ್ಲಿ ತೀರುವಂಥ ಎಲ್ಲರಿಗೂ ಸಂತಾಪವನ್ನು ಸೂಚಿಸ್ತೇನೆ ಮತ್ತು ತಮ್ಮ ಸಂತಾಪ ನಿರ್ಣಯಕ್ಕೆ ಸಹಮತವನ್ನು ಸೂಚಿಸ್ತೇನೆ. ವಿಶೇಷವಾಗಿ ನಮ್ಮ ಉಡುಪಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಯುವ ಸಭಾಪತಿಯವರ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಒಬ್ಬ ಹೇಳ್ತಾರೆ, ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ್ದು ಮಾನವ ಜನ್ಮ, ಹುಟ್ಟಿಯಲ್ಲಿ ಬದುಕು ಹೇಗೆ ಅವಸಾನ ಎತ್ತ ಎನ್ನುವಂಥದ್ದು ಅದು ದೈವಚಿತ್ತ ಅಂತೆ. ಸನ್ಮಾನ್ಯ ಸಭಾಪತಿಯರು ನನ್ನ ಅತ್ಯಂತ ಹತ್ತಿರದ ಒಡನಾಡಿಗಳು. ಅವರ ಕೊನೆಯ ಕಾಲಘಟ್ಟದಲ್ಲಿ ಕೂಡ ತುಂಬ ನೋವನ್ನು ಅವರು ಅನುಭವಿಸಿದರು. ಹುಟ್ಟು ಹೋರಾಟಗಾರ, ಒಂದು ಬಡತನದ ಕುಟುಂಬದಿಂದ ಬಂದರೂ ಕೂಡ ತನ್ನ ಹೋರಾಟದ ಬದುಕಿಂದ, ಛಲದ ಬದುಕಿಂದ ಒಂದು ಸಾಮಾಜಿಕ ಸ್ಥಾನಮಾನವನ್ನು ಅವರು ಪಡೆದುಕೊಳ್ತಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು 2 ಸಲ ಶಾಸಕರಾಗಿ ಅವರು ಈ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕೂಡ ನಮಗೊಬ್ಬ ಹಿರಿಯಣ್ಣನಂತೆ ಕಾಲಕ್ಕೆ ನನಗೆ ಅವರ ರಾಜಕೀಯದ ಅನುಭವನ ದಾರಿ ಎರಿತಿದ್ದರು. ಹಾಗೆ ಅವರ ಕೊನೆ ಕಾಲಘಟ್ಟದಲ್ಲಿ ತುಂಬ ನೋವನ್ನು ಕೂಡ ಅನುಭವಿಸಿದ್ದಾರೆ ಅವರು. ಇನ್ನೊಬ್ಬರು ಡಾಕ್ಟರ್ ಕೆ ಭುಜಂಗ ಶೆಟ್ಟಿಯವರು ನನ್ನ ಅತ್ಯಂತ ಹತ್ತಿರದ ಬಂಧುಗಳು. ಹೇಳ್ತಾರೆ, ಕಾಲ ಕೆಲವರನ್ನು ಮರೆಸಿಬಿಡ್ತದೆ ಮತ್ತು ಕೆಲವರನ್ನು ಕಾಲವನ್ನೇ ಮರೆಸಿಬಿಡುವಷ್ಟು ಮಾನ್ಯರಾಗ್ತಾರಂತೆ. ಕಾಲವನ್ನು ಮೀರಿ ಕಾಲತೀತರಾಗುವಂಥದ್ದು, ಕಾಮವನ್ನು ಮೀರಿ ಕಾಮತೀತರಾಗುವಂಥದ್ದು, ಸೀಮೆಯನ್ನು ಮೀರಿ ಸೀಮಿತೀತರಾಗುವಂಥದ್ದು ಗುರಿ ಮತ್ತು ದಾರಿ ಸ್ಪಷ್ಟ ಇದ್ದಾಗ ಮಾತ್ರ ಸಾಧ್ಯ ಆಗ್ತದಂತೆ. ಯಾಕೆ ಈ ಬದುಕು ಅವ್ರನ್ನ ತುಂಬ ವರ್ಷಗಳ ಕಾಲ ನೆನೆಸಬೇಕು ಅಂತ ಹೇಳಿದ್ರೆ, ಅವರ ಮಾನವೀಯ ಗುಣಗಳಿಗಾಗಿ ತಾನಿಗೆ ಅಷ್ಟೈಶ್ವರ್ಯದು ಕೂಡ ಈ ಸಮಾಜದ ಬಗ್ಗೆ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾ ಹಲವಾರು ಐಸ್ ಕ್ಯಾಂಪ್ಗಳನ್ನು ಮಾಡ್ತಿದ್ರು. ನಮಗೂ ಕೂಡ ಅವ್ರು ಹೇಳ್ತಿದ್ರು, ಎಲ್ಲಾದರೂ ಒಂದು ಕಡೆ ಬಡವರಿಗೆ, ಧ್ವನಿ ಇಲ್ದವರಿಗೆ, ಯಾರೋ ದರಿದ್ರರು ಇದ್ದಾರೆ, ನಮ್ಮಲ್ಲಿ ಕಳಿಸ್ಕೊಡಿ, ಖಂಡಿತ ನಮ್ಮಲ್ಲಿ ಏನು ಸೇವೆ ಮಾಡ್ತೀವೋ ಅದನ್ನು. ಬಹಳ ಅಪರೂಪದ ವ್ಯಕ್ತಿತ್ವ. ಹಾಗಾಗಿ ಅವರ ಅರ್ಧದಲ್ಲೇ ಅವರು ಬಿಟ್ಟುವಂಥ ಶೂನ್ಯ ಬಹುಶಃ ತುಂಬಲಿಕ್ಕೆ ಭಾಳ ಕಷ್ಟ ಅಂತ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಜೀವನೋತ್ಸವವನ್ನು ಕೂಡ ನಮ್ಮಲ್ಲಿ ತುಂಬುತ್ತದೆ ಒಬ್ಬ ಮಹಾನ್ ವ್ಯಕ್ತಿಯವರು. ಹಾಗಾಗಿ ಅವರಿಗೆ ಕೂಡ ಆ ಭಗವಂತ ಆತ್ಮಶಾಂತಿಯನ್ನು ಕೊಡಬೇಕು ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಇಡೀ ಬೆಂಬಲಿಗರಿಗೆ, ಅವರ ಅಭಿಮಾನಿಗಳಿಗೆ ಆ ಭಗವಂತ ನೋವನ್ನು ಭರಿಸೋ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸ್ತೀನಿ. ನಮಸ್ಕಾರ. ಉಪಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ತಾವು ಈ ಸಂತಾಪ ಸೂಚನೆಯನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ಭಾಳ ನೋವಿನಿಂದ ಈ ಸಂತಾಪ ಸಭೆಯಲ್ಲಿ ನಾನು ಪಾಲ್ಗೊಳ್ಬೇಕಾಗಿದೆ. ಅಂಜನ್ಮೂರ್ತಿ ನಾನಿಬ್ಬರು ಜೊತೆಯಲ್ಲಿ 85 ಎಲೆಕ್ಷನ್ ನಿಂತವರು, ಸೋತರು, ತಿರ್ಗಾ 89ರಲ್ಲಿ ಜೊತೆಗೆ ಬಂದು ಭಾಳ ವರ್ಷಗಳ ಕಾಲ ಬೆಂಗಳೂರು ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದವರು. ಇವತ್ತು ಅವರಿಲ್ಲ. ಅವ್ರ ಕ್ಷೇತ್ರದಲ್ಲಿ ಒಂದು PTCL ಕೇಸ್ಗೂ ಅವಕಾಶ ಕೊಡ್ತಿರಲಿಲ್ಲ. ರಿಸರ್ವ್ ಕ್ಷೇತ್ರ ಆದರೂ ಕೂಡ ಒಬ್ಬ ನ್ಯಾಯವಾದಿಗಳವರು, ಲಾಯರ್ ಆಗಿದ್ದಂಥವ್ರು ಇವತ್ತಿಲ್ಲ. ಅವರ ಮಂತ್ರಿಯಾಗಿದ್ದರು,
ತಮ್ಮ ಡೆಪ್ಟಿ ಸ್ಪೀಕರಾಗಿ ಕೆಲಸ ಮಾಡಿದರು. ಇನ್ನೊಂದು ಭಾಳ ನೋವನ್ನು ನಮಗೆಲ್ಲರೂ ಕೂಡ ತಂದಿರೋಂಥದ್ದು, ನನ್ನ ಒಬ್ಬ ಸಹೋದರ ಸುರೇಶ್ ಯಾವ ರೀತಿ ನನಗೆ ಸಹೋದರನು ರಾಜಕಾರಣದಲ್ಲಿ ಧ್ರುವನಾರಾಯಣ್ ಇವತ್ತು ಇಲ್ಲ. ಇಲ್ಲಿ ನಮ್ಮ ಸೋಮಶೇಖರ್ ಕೂತಿದ್ದಾರೆ, ಮರ್ತು ಬಿಟ್ಟಿರ್ಬೇಕು ಸೋಮಶೇಖರ್. ವಿಲಾಸರಾವ್ ದೇಶಮುಖರನ್ನ ಕರೆದು ಒಂದು ಕಾರ್ಯಕ್ರಮ ಮಾಡ್ದು. ಮಾಡಿದಾಗ ಸಾಯಂಕಾಲ ಒಂದು ಊಟ ಕೊಟ್ಟು, ಊಟ ಅವತ್ತು ಒಬ್ಬ ಮುದ್ದೂರು ಅಂತ ಒಬ್ಬ ಆಫೀಸರ್ ಇದ್ದ ನಮ್ಮ ಜೊತೆ. ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದ. ಅವರು ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಇದ್ದರು, ಅಡಿಷ್ನಲ್ ರಿಜಿಸ್ಟರ್ ಇದ್ದರು. ಅವರು ಸುಮಾರು ಇನ್ನೂ ಒಂದು ರಿಟೈರ್ಡ್ ಆಗಿರಲಿಲ್ಲ ಇನ್ನು ಅವರು. ನನಗೊಂದು ಪಾಠ ಹೇಳ್ಕೊಟ್ರು. ಏನು ಪಾಠ ಅಂದರೆ, ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವನ ಮೇವಚ ಯಮಸ್ಯ ಕರ್ಣಾನಾಸ್ತಿ ತಸ್ಮಾತ್ ಜಾಗೃತ 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 ಅಂತ ಒಂದು ಶ್ಲೋಕನ ನನಗೆ ಅವ್ರು ಹೇಳಿದ್ರು. ನಾನೇನು ಅಂತ ಕೇಳಿದೆ ಅವ್ರಿಗೆ. ಅವ್ರು ಹೇಳಿದ್ರು, ಮನಸ್ಸು ಚಂಚಲ, ಯೌವನ ಚಂಚಲ, ಹಣ ಚಂಚಲ, ಹಂಗೆ ಜೀವನ ಕೂಡ ಶಾಶ್ವತವಾಗಿರುವುದಿಲ್ಲ. ನೀನೇನಾದ್ರು ಮನಸ್ಸು ಏನಾದ್ರು ನಿನ್ನ ಭಾವನೆಯಲ್ಲಿ ಈಗ ಏನೋ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದರೆ ಅದನ್ನು ನೆಕ್ಸ್ಟ್ ಕ್ಷಣದಲ್ಲಿ ಅದು ಬದಲಾವಣೆ ಆಗೋಗ್ಬಿಡ್ತದೆ. ಅದಕ್ಕೆ ಕೃಷ್ಣನ ಇವನು ಕರ್ಣನ ಕವಚ ಇದೆಯಲ್ಲ, ಅವನು ಎಡಗೈಯಿಂದ ಕಿತ್ತು ಬಲಗೈ ಕೊಡಬೇಕಾದ್ರೆ, ಇಲ್ಲ ಯಾರಿಗಾರೊಬ್ರಿಗೆ ದಾನ 10 ರೂಪಾಯಿ ಏನಾದ್ರು ಕೊಡಬೇಕಾದ್ರೆ ನೀನು 100 ರೂಪಾಯಿ ಕೊಡಬೇಕು ಅಂತ ಯಾರೋ ಭಿಕ್ಷಾ ಬಂದು ಕೇಳ್ತಾನೆ. ಆ ಭಿಕ್ಷಾ ಕೇಳಿದಾಗ ಕೊನೆಗೆ ನೀನು 100 ರೂಪಾಯಿ ಕೊಡಬೇಕು ಅಂತಿದ್ಯಾ, ಅದನ್ನು ಜೋಬ್ಗೆ ಇಕ್ಕಿ ವಾಪಸ್ ಕೊಡೋಷ್ಟೊತ್ತಿಗೆ 100 ಸಾಕು, ಒಂದು 50 ಸಾಕು, 10 ಸಾಕು ಅಂತ ಮನಸ್ಸು ಚೇಂಜ್ ಆಗ್ಬಿಡ್ತದಂತೆ. ಹಂಗೆ ಮನಸ್ಸು, ಹಂಗೆ ಯೌವನ ನಿನ್ಗೇನಿರ್ತದೆ ನಿನ್ಗೆ ಕಂಟಿನ್ಯೂಸ್ ಆಗಿ ಅದು ಇರಕ್ಕೆ ಆಗೋದಿಲ್ಲ. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ. ಹಂಗೆ ಹಣ, ನಿನ್ನ ಹತ್ರ ಏನೋ ಒಂದು ಹಣ ಇರ್ತದೆ. ಹಣ ನೀನು ಯಾವಾಗಲೂ ನೀನು ಹಣದಲ್ಲಿ ಪರ್ಮನೆಂಟಾಗಿ ಇಟ್ಕೊಳಕ್ಕಾಗೋದಿಲ್ಲ, ಅದು ಸರ್ಕ್ಯುಲೇಷನ್ಗೆ ಹೋಗ್ಬಿಡ್ತದೆ ಹಣ. ಹಂಗೆ ಯಮ ಇದೆಯಲ್ಲ, ಅವನು ಕೂಡ ನಿನಗೆ ಕರುಣೆ ತೋರಿಸೋದಿಲ್ಲ. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ, ಯೌವನ, ಹಣ, ಮನಸ್ಸು. ಅದಾದಮೇಲೆ ಈ ಯಮ ಇದ್ದವನು ಅವನು ಕರುಣನೇ ತೋರಿಸೋದಿಲ್ವಂತೆ. ನೀನೇನಾದ್ರು ನನ್ನ ಮಗನ ಮದುವೆ ಮಾಡಬೇಕು, ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು, ನಾನು ಮನೆ ಕಟ್ಟಬೇಕು, ನನಗೊಂದು ಅಧಿಕಾರಕ್ಕೆ ಹೋಗಬೇಕು ಅಂತ ನೀನೇನಾದ್ರು ತಿಳ್ಕೊಂಡಿದ್ರೆ ಅದು ಆಗೋದಿಲ್ಲ. ನೀನೇನಾದ್ರು ಸಾಧನೆ ಮಾಡಬೇಕು ಅಂತ ಇದ್ದರೆ ನೀನು ಲೇಟ್ ಮಾಡೋಕ್ಕೆ ಹೋಗ್ಬೇಡ. ಇವು ಯಾವುದು ನಿನ್ನ ಕಂಟ್ರೋಲ್ ಇಲ್ಲ. ಯಮ ಮಾತ್ರ ನಿನಗೆ ಕರುಣೆ ತೋರಿಸೋದಿಲ್ಲ. ನೀನೇನಾದ್ರು ಸಾಧನೆ ಮಾಡ್ಬೇಕಾದ್ರೆ ನೀನು ಜಾಗೃತನಾಗಿ ಮಾಡು, ನೀನು ಜಾಗೃತನಾಗಿ ಮಾಡು, ನೀನು ಜಾಗೃತನಾಗಿ ಮಾಡು ಅಂಥೇಳಿ ಆತ ಮುದ್ದು ನನಗೆ ಪಾಠ ಹೇಳ್ದ. ಬೆಳಗ್ಗೆ 7 ಗಂಟೆ ಆಯಿತು. ಈಗೂ ನನ್ನ ಜೊತೆ OST ಒಬ್ಬರು ವಿಶ್ವನಾಥ್ ರೆಡ್ಡಿ ಅಂತ ಇದ್ದಾರೆ. ಅವತ್ತು ಇದ್ದರು, ಇವತ್ತು ಇದ್ದಾರೆ ನನ್ನ ಜೊತೆ. ಅವ್ರು ನನಗೆ 7 ಗಂಟೆಗೆ ಫೋನ್ ಮಾಡಿದ್ರು. ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರು, ಸುರೇಶ್ ಗೌಡ್ರೆ ನಿಮ್ಮಲ್ಲಿ ಯಾರು ಪಾಠ ಹೇಳಲ್ಲ, ನಾನು ಹೇಳ್ತೀನಿ ಕೇಳಿದ್ದೀನ. ಅವರು ವಿಶ್ವನಾಥ್ ರೆಡ್ಡಿ ನನಗೆ ಫೋನ್ ಮಾಡಿದ್ರು 11 ಗಂಟೆಗೆ. ಇರಲಿ, ಅದು ಇರಲಿ, ಅದು ರಾಜಕಾರಣ, ಆಮೇಲೆ ಮಾತಾಡೋಣ. ಸೊ 7 ಗಂಟೆಗೆ ಬೆಳಗ್ಗೆ ವಿಶ್ವನಾಥ್ ರೆಡ್ಡಿ ಫೋನ್ ಮಾಡಿದ್ರು. ರಾತ್ರಿ 11 ಗಂಟೆಗೆ ನಾನು ಸೋಮಶೇಖರ್ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ, ಅವ್ರ ಹತ್ರ ಜೊತೆಗೆ ಊಟ ಮಾಡಿದ್ದೀವಿ. 7 ಗಂಟೆಗೆ ಫೋನ್ ಮಾಡಿದ್ರು, ಮುದ್ನೂರಿನಿಲ್ಲ ಸರ್, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅಂತ. ಹಂಗೆ ಯಾವುದು ಲೈಫಲ್ಲಿ ಪರ್ಮನೆಂಟ್ ಇಲ್ಲ. ಸೊ ನಾವು ಧ್ರುವನಾರಾಯಣ ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟು, ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ನಾನು ಮಂಡ್ಯ ಜವಾಬ್ದಾರಿ ವಹಿಸಿದ್ದೆ, ಮೈಸೂರು ಜವಾಬ್ದಾರಿ ವಹಿಸಿದ್ದೆ, ಚಾಮರಾಜನಗರ ಜವಾಬ್ದಾರಿ ವಹಿಸಿದ್ದೆ, ಕೂರ್ಗ್ ಜವಾಬ್ದಾರಿ ವಹಿಸಿದ್ದೆ, ಚಿಕ್ಕಮಗಳೂರು ಜವಾಬ್ದಾರಿ ವಹಿಸಿದ್ದೆ, ಶಿವಮೊಗ್ಗ ಜವಾಬ್ದಾರಿ ವಹಿಸಿದ್ದೆ, ಉಡುಪಿ ಜವಾಬ್ದಾರಿ ವಹಿಸಿದ್ದೆ. ಇಷ್ಟು ಕಡೆ ರಾಜಕಾರಣ ಅವರು ಎಷ್ಟು ಶುದ್ಧವಾದ ರಾಜಕಾರಣ ಮಾಡಿದ್ರು ಅಂದರೆ, ಇವತ್ತು ಅವರು ವಹಿಸಿದಂಥ ಜವಾಬ್ದಾರಿಲಿ ಹೆಚ್ಚು ಕಮ್ಮಿ 75% ಮೆಂಬರ್ಸು ಗೆದ್ದಿದ್ದಾರೆ. ಇವತ್ತು ಅವರ ಇದ್ದಂಥ ಜವಾಬ್ದಾರಿಗೆ ಶಿವಮೊಗ್ಗ, ಇಲ್ಲ ಚಿಕ್ಕಮಗಳೂರು ತೆಗೆದುಕೊಳ್ಳಿ, ಎಲ್ಲ ಉಡುಪಿ ಒಂದು ಬಿಟ್ಟರೆ ಕೂರ್ಗ್, ಚಿಕ್ಕಮಗಳೂರು ಎಲ್ಲ 75% ಗೆದ್ದು ಇವತ್ತಿದ್ದಾರೆ. ನನಗೆ ಎಷ್ಟು ದುಃಖ ಆಗ್ತದೆ ಅಂದರೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಇವತ್ತು ಇದ್ದೀನಿ, ನನ್ನ ಇಟ್ಟಿದ್ದಾರೆ. ನಾನು ಹೋದ್ಮೇಲೆ ಯಾರನ್ನು ಮಾಡಬೇಕು ಅಂತ ಇತ್ತು ಅಂತಂದರೆ, ನನ್ನ ತಲೆಯಲ್ಲಿ
ನನ್ನ ಸ್ಥಾನಕ್ಕೆ ಧ್ರುವನಾರಾಯಣ ಕುಂಡ್ರಿಸ್ಬಿಟ್ಟು ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಇದ್ರ ಜೊತೆಗೆ ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಇವರಿದ್ದಾರೆ, ಖಂಡ್ರೆ ಇದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ, ನಮ್ಮ ಜಾರಕಿಹೊಳಿ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಸಲೀಂ ಇದ್ದಾರೆ. ಇವರೆಲ್ಲರೂ ಇವತ್ತು ಕ್ಯಾಬಿನೆಟ್ ಸ್ಟೇಟಸಲ್ಲಿ ಇವತ್ತು ಕೂತಿದ್ದಾರೆ. ಯಾರು ಕೂಡ ಅವರು ಬದುಕಿದ್ರೆ ಈ ಮನೆಯಲ್ಲಿ ಆ ಧ್ರುವರನ್ನ ತಪ್ಪಿಸೋಕ್ಕೆ ಆಗ್ತಿರ್ಲಿಲ್ಲ ಈ ಸರ್ಕಾರ ಬಂದಾಗ ಅನ್ನೋದನ್ನು ಈ ದಾಖಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನು ಈ ಸಂದರ್ಭದಲ್ಲಿ ಉಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಂಗೆ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ಪಕ್ಷದ ಸಂಘಟನೆಯಲ್ಲಿ ಮತ್ತು ಆರೋಗ್ಯ ಹಸ್ತ ಅಂತ ಒಂದು ವಿಚಾರನ ಕೊಟ್ಟಿದೆ. ತಮ್ಗೆ ಗೊತ್ತಿದೆ ಎಷ್ಟು, ಇನ್ನೂ ವರ್ಕಿಂಗ್ ಪ್ರೆಸಿಡೆಂಟ್ ಆಗಲಿ ಎಷ್ಟು ಜವಾಬ್ದಾರಿಯಾಗಿ ನಡೆಸ್ಕೊಟ್ಟು ನನ್ನ ಜೊತೆಲಿ ಕೆಲಸ ಮಾಡ್ತಾಯಿದ್ರು ಅಂತೇಳಿ ನಮಗೆಲ್ಲ ಶಾಸಕರು ಕೂಡ ಇವತ್ತು ಅದನ್ನು ನೆನಪಾಗ್ತದೆ. ಜೊತೆಗೆ ಈ ಆಕ್ಸಿಜನ್ನಿಂದ 36 ಜನ ಸತ್ತೋಗ್ಬಿಟ್ರು. ಈ ರಾಜ್ಯಕ್ಕೆ ಒಂದು ದೊಡ್ಡ ದುರಂತ, ಅದು ಇತಿಹಾಸ. ನಾನು ಈ ಆಗಿದ್ದಂಥ ಮಂತ್ರಿ ಪಾಪ ಬಂದು 3 ಜನ ಸತ್ತರು ಅಂತ ಹೇಳಿದ್ರು. ಬಟ್ ಅವರು ನಮ್ಮನ್ನು ಕರ್ಕೊಂಡೋಗಿ ಸರ್ವೆ ಮಾಡಿಸಿ ಕರ್ಕೊಂಡೋಗಿ ನಾನು ಸಿದ್ದರಾಮಯ್ಯನವ್ರು ಹೋಗಿ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿ ಕೊನೆಗೆ ಸಿದ್ದರಾಮಯ್ಯನವರು ಲಾಯರ್ ಅವರು ಆಫೀಸರ್ಸ್ ಹತ್ರ ಏನೇನು ತೆಗಿಬೇಕೋ ತೆಗೆಸಿದ್ರು. ಕೊನೆಗೆ 36 ಜನ ಸತ್ತಿದ್ದಾರೆ ಅಂತ ಒಂದು ದಾಖಲೆ ಆಯಿತು. ಆ ದುರಂತ ಆಕ್ಸಿಜನ್ ಅಂತದ್ದು, ಅದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಕೈಲಿ ಪಕ್ಷದಲ್ಲಿ ನಾನು ಅವ್ರಿಗೆಲ್ಲ ಸೇವೆ ಮಾಡಿ 1 ಲಕ್ಷ ದುಡ್ಡು ಎತ್ಕೊಂಡು ಕೊಟ್ಟೆ. ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದವನು ನೆಕ್ಸ್ಟ್ ಡೇ 6 ಗಂಟೆಗೆ ಆಯಿತು. ಸೊ ಹಂಗೆ ಪ್ರತಿ ಹಂತದಲ್ಲೂ ಕೂಡ ಏನು ಕೊಟ್ಟರು ನಗನಗ್ತಾ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯದ ರಾಜಕಾರಣಕ್ಕೆ ಒಂದು ದೊಡ್ಡ ದ್ರೋಹತಾರೆ. ಇವತ್ತು ಅವ್ರ ಮಗ ಇರ್ಬೋದು ಇಲ್ಲಿ, ಬಟ್ ಅದನ್ನು ನಮಗೆ ಅವ್ರಿಗಿದ್ದಂಥ ಸಂಬಂಧ ಸ್ನೇಹ ಯಾಕೆ ಸತ್ತರು ಅಂತ ನಾನು ಅದಕ್ಕೆ ಚರ್ಚೆಗೆ ನಾನು ಹೋಗ್ಲಿಕ್ಕೆ ನಾನು ತರಲ್ಲ. ನನಗೆ ಅವನು ಸಾಯಕ್ಕಿನ್ನ ದೇವರು ಪಾಪ ಒಂದಿನ ಏನು ಒಬ್ಬನ ಮನಸ್ಸು ನೋಯಿಸ್ಬೇಕು ಅಂತ ಇರ್ತಿರ್ಲಿಲ್ಲ. ಸೊ ನಾವು ಜೀವನದಲ್ಲಿ ಬೇಕಾದ ಸಂದರ್ಭದಲ್ಲಿ ಈ ಜಾತಿ ಬಗ್ಗೆ ನಾವು ಮಾತಾಡ್ತೀವಿ. ಈ ನೀರಿಗೂ ಇಲ್ಲ ಜಾತಿ, ಬೆಳಕಿಗಿಲ್ಲ ಜಾತಿ, ಮರಗ ಗಿಡಗಳಿಗೆ ಜಾತಿ ಇಲ್ಲ, ಭೂಮಿಗಿಲ್ಲ ಜಾತಿ ಅಂತ ಎಲ್ಲ ಬೇರೆ ಬೇರೆ ನಾವು ಜಾತಿ ಮೇಲೆ ನಾವು ಮಾತಾಡ್ತೀವಿ. ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಇದ್ರೂ ಕೂಡ ಯಾವತ್ತೂ ಕೂಡ ಜಾತಿ ಬಗ್ಗೆ ಆತ ಮಾತಾಡೋದಿಲ್ಲ. ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದಂಥ ಒಂದು ಶ್ರೇಷ್ಠ ಒಬ್ಬ ಸ್ನೇಹಿತನನ್ನ, ಸಹೋದರನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆತನ ಹೆಸರಿನಲ್ಲಿ ಇವತ್ತು ಇಂಥ ಸಂತಾಪ ಸೂಚನೆ ನನಗೆ ಸಲ್ಲಿಸೋವಂಥ ಒಂದು ನೋವು ಇವತ್ತು ನನಗೆ ಆಗ್ತಾ ಇದೆ. ಇವತ್ತು ನನ್ನ ಪಕ್ಕದಲ್ಲಿ ಇಲ್ಲಿ ಮಂತ್ರಿಯಾಗಿ ಕೂತ್ಕೊಳ್ಬೇಕಾಯ್ತು, ಇರಬೇಕಾಯ್ತು, ತಪ್ಸಕ್ಕೆ ಆಗ್ತಿರ್ಲಿಲ್ಲ. ಅಂಥ ಒಂದು ಪ್ರೀತಿ ನಾವೆಲ್ಲ ಕಟ್ಕೊಂಡು ಹೋದಂಥದ್ದು. ಭಾಳ ದುಃಖದಿಂದ ಇವತ್ತು ಅವರ ಕುಟುಂಬ ಇಲ್ಲ, ಅವರ ಧರ್ಮಪತ್ನಿ ಇಲ್ಲ, ಹೆಸರು ಮಾತ್ರ ಆತನ ಮಗ ಇವತ್ತು ನನ್ನ ಜೊತೆಯಲ್ಲಿ ಶಾಸಕರಾಗಿದ್ದಾರೆ. ಅವರ ಬೆಕ್ಕಿದ್ದವರ ಎಲ್ಲ ಸ್ನೇಹಿತರಿಗೂ ಭಗವಂತ ಕಳ್ಕೊಂಡಂಥ ಶಕ್ತಿ, ಏಕೆಂದರೆ ಅದರಿಂದ ಆ ಸಾವಿನಿಂದ ಭಾಳ ಜನ ಅವರ ಹಿಂಬಾಲಕರಿಗೆ ನೋವಾಗಿದೆ. ಇವತ್ತು ನಾ ಸ್ನೇಹಿತನಾಗಿ ನೋವಾಗಿರ್ಬೋದು, ಭಾಳ ಜನ ಹಿಂಬಾಲಕರಿಗೆ ನೋವಾಗಿದೆ. ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಅವರೆಲ್ಲರಿಗೂ ಕೂಡ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಮತ್ತೊಬ್ಬ ಸ್ನೇಹಿತ ಇನಾಮದಾರ್ ಸಭಾಪತಿ ವೆಂಕಟೇಶ ಸ್ವಾಮಿ, ಇವರು ಕೂಡ ನನ್ನ ಜೊತೆ 3 ಶಾಸಕರಾಗಿ ಮಂತ್ರಿಯಾಗಿ ನಮ್ಮ ಇನಾಮದಾರ್ ಕೂಡ ಕೆಲಸ ಮಾಡಿದರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡಿ ಪ್ರಾರ್ಥನೆ ಮಾಡಿ ಇವತ್ತು ತಮಗೆ ಅವರ ವಿಚಾರ ಮಾತಾಡಲಿಕ್ಕೆ, ಇನ್ನೂ ಭಾಳ ವಿಚಾರ ನನಗೆ ಮಾತಾಡಲಿಕ್ಕೆ ಇದೆ. ಡ್ಯೂರಾಂಡ್ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಅನೇಕ ವಿಚಾರ, ಜವಾಬ್ದಾರಿ. ನಾನೇ ಅದನ್ನು BJP ಹೊರಟೋಗಿದ್ದ, ಸ್ಟೂಡೆಂಟ್ ಲೀಡ್ರಾಗಿ ನನ್ನ ಜೊತೆ ಇದ್ದ ಧ್ರುವನಾರಾಯಣ, BJPಗೆ ರಾಜಕಾರಣದಿಂದ ಹೊರಟೋಗಿದ್ದ. ನಾನೇ ಎಳ್ಕೊಂಡು ಬಂದೆ, ನೀನು ಎಲ್ಲೂ ಹೋಗ್ಬೇಡ ವಾಪಸ್ಸು. ನಾನು ನಮ್ಮ ಕೃಷ್ಣಮೂರ್ತಿ ಕರ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದೆ, ಕೃಷ್ಣಮೂರ್ತಿ ಬರಲಿಲ್ಲ. ನಾನು ಭಾಳ ಪ್ರಯತ್ನ ಮಾಡಿದೆ ಕೃಷ್ಣಮೂರ್ತಿ ಕರ್ಕೋಬೇಕು ಅಂತ, ಬರಲಿಲ್ಲ. ಬರದೇ ಹೋದಾಗ ಧ್ರುವನಾರಾಯಣ್ಗೆ ಅವತ್ತು ಕರ್ಕೊಂಡು ಬಂದು SM ಕೃಷ್ಣರವರು ಟಿಕೆಟ್ಗೆ ನೀನಾಯಿತು, ನೀನು ಯಾರಿಗೆ ಹೇಳ್ತೀಯ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟು 1 ಓಟ್ನಲ್ಲಿ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ನಮ್ಮ BR ಪಾಟೀಲ್ರವ್ರು ಹೇಳ್ದಂಗೆ 1 ಓಟಿನ ಮಹತ್ವ ಏನು ಅನ್ನೋದಕ್ಕೆ ಪ್ರತಿಯೊಬ್ಬರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕು. 1 ಓಟು, 2 ಓಟು, 5 ಓಟು. 2 ಓಟಲ್ಲಿ ಜೋಶಿ ಸೋತೋಗ್ಬಿಟ್ರು, ಚೀಫ್ ಮಿನಿಸ್ಟರ್ಶಿಪ್ಪೇ ಕಳ್ಕೊಬಿಟ್ರು. ರಾಜಸ್ಥಾನದಲ್ಲಿ ರಾಜಕಾರಣದಲ್ಲಿ ಎಷ್ಟು ಪೇರು ಹೋಗ್ತದೆ. ಸೊ 1 ಓಟಲ್ಲಿ ಅವ್ರು ಗೆದ್ದು ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆಗಿ, 2 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಮತ್ತೊಂದೆಲ್ಲ ಕೂಡ. ಸೊ ಹಂಗೆ ನಾವು ಎಲ್ಲಿ ರಾಜಕಾರಣದಲ್ಲಿ ಒಬ್ಬೊಬ್ಬ ಓಟ್ಗೂ ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ಆ ಎಲೆಕ್ಷನ್ನೇ ಒಂದು ದೊಡ್ಡ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ.
ಸೊ ಅದರಿಂದ ನಮಗೆ ದೊಡ್ಡ ಪಾಠ. ನನ್ನ ಸ್ನೇಹಿತ ಧ್ರುವನಾರಾಯಣ್ ಇವತ್ತಿಲ್ಲ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಬಹುಶಃ ಅವ್ರ ಮಗ ಅದನ್ನು ಬೆಳೆಸ್ಕೊಂಡು ಹೋಗ್ತಾನೆ ಅಂತೇಳಿ ನಮಗೆ ನಂಬಿಕೆ ಇದೆ. ಇನ್ನು ಬೇರೆ ಸಂದರ್ಭದಲ್ಲಿ ಆ ವಿಚಾರಗಳನ್ನು ನಾನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸೊ ಈ ನಿರ್ಣಯ ತಾವೇನು ತಂದಿದ್ದೀರಿ ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭುಜಂಗ್ ಶೆಟ್ಟರು ಕೂಡ ನನಗೆ ಭಾಳ ಸ್ನೇಹಿತರಾಗಿದ್ದಂಥವ್ರು, ವೆಂಕಟಸ್ವಾಮಿ ನನ್ನ ಜೊತೆ ಸ್ನೇಹಿತರಾಗಿದ್ದವರು, ಸಭಾಪತಿಯವರು ಜೊತೆ ಶಾಸಕರಾಗಿ ಸ್ನೇಹಿತರಾಗಿದ್ದವರು, ಇವರೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಮರ್ತರ ಗೌರವತ್ತ 1 ನಿಮಿಷ ಮೌನ ಆಚರಿಸಬೇಕಂತ ತಮ್ಮಲ್ಲಿ ಕೋರ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಈಗ ಸದನವು ನಾಳೆ ಬೆಳಿಗ್ಗೆ 11 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.